ಇವತ್ತು ಏನ್ ಕಳೆ ಅಂತ ಹೇಳ್ತಾರೆ, ಆ ಕಳೆ ಮೇಲೆ ಇವತ್ತು ಬಿದ್ದಂತ ನೀರು, ಒಂದು ಲೋಟ ನೀರು ಎರಚಿದಾಗ ಬೈಲಲ್ಲಿ ಅದು ಹಾಗೆ ಬೀಳುತ್ತೆ. ಅದೇ ನೀವು ಗಿಡ ಮರಗಳು ಇರೋ ಜಾಗದಲ್ಲಿ ನೀರು ಎರಚಿದಾಗ ಅಲ್ಲಿ ನಿಮ್ಗೆ ಹನಿಯಾಗಿ ಸಿಗುತ್ತೆ ವಿನಃ ದಪ್ಪಂತ ಬೀಳಲ್ಲ. ಅವಾಗ ಅದು ಏನಾಗುತ್ತೆ, ಮತ್ತೆ ಹಾಲಿರೋ ಗಿಡ ಜಾಸ್ತಿ ನೀರ್ ಕೇಳಲ್ಲ. ಹಾಲಿರೋ ಗಿಡಗಳು ಹಲಸು, ಆಲ, ಅರಳಿ ಈ ತರ ಏನ್ ಬರ್ತವೆ ಇವೆಲ್ಲ ಬರಗಾಲದ ಗಿಡಗಳು ಸರ್. ಓಕೆ, ಯಾವ ಗಿಡದಲ್ಲಿ ಹಾಲಿರುತ್ತೆ ಸೊ ಅದು ಜಾಸ್ತಿ ನೀರ್ ಕೇಳಲ್ಲ ಸರ್. ಅಡಿಕೆ ಎಲ್ತಂದ್ರಿ ಅಡಿಕೆ ಎಲ್ತಂದ್ರಿ ಅಂತ ನಾನು ಇಲ್ಲ ಲೋಕಲ್ ಅಡಿಕೆನೆ ತಗೊಂಡಿದ್ದು. ಆಕ್ಚುಲಿ ಇದು ಸುತ್ತಳತೆ ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಇಲ್ಲ ಸರ್, ಆಗಲ್ಲ. ನಾವು ಸುಮಾರು ಜನ ಫ್ರೆಂಡ್ಸ್ ಗಳಿಗೆಲ್ಲ ತೋರಿಸ್ತೀನಿ, ಏನಿದೆ ಇದು ಈ ಬೀಜಗಳನ್ನ ಹೆಂಗ್ ಬೆಳೆಸಿದ್ರು ಅಂದ್ರೆ ಹಳ್ಳಿನಲ್ಲಿ ಎಲ್ಲಿ ಉತ್ತ ಸಿಗುತ್ತೋ ಉತ್ತದೊಳಗೆ ಒಂದ್ ಬೀಜ ಹಾಕ್ಬಿಡೋರು. ಉತ್ತದೊಳಗೆ ಕೋವೆ ಇರ್ತಿತ್ತಲ್ಲ, ಉತ್ತದ ಕೋವೆ ಇರ್ತಿತ್ತು, ಅದ್ರೊಳಗಡೆ ಒಂದ್ ಬೀಜ ಹಾಕ್ಬಿಡೋರು. ಅದ್ ಈ ವರ್ಷ ಅಲ್ಲ, ಇನ್ 2 ವರ್ಷಕ್ಕೆ ಮೊಳಕೆ ಬಂದು ಉತ್ತದಿಂದ ಮೇಲ್ಕ್ ಬರ್ತಿತ್ತು. ಆಮೇಲೆ ಹೋಗಿ ಅದಕ್ಕೆ ಒಂಚೂರು ಬೆಲಿ ಕಟ್ಟೋರು. ಸುಮಾರು ಹಲಸಿನ ಮರಗಳು ಮಾಡಿದ್ರು. ಸರ್ ಇದು ದುಂಬಿ ಹೊಡೆದು ಹೋಗಿದ್ದಂತ ಗಿಡ ಇದು. ಇಲ್ಲಿ ಹೌದು, ಇಲ್ಲಿ ಹಾಕಿದ್ವಿ ಎಲ್ಲ. ಈಗ ಹೇಗೆ ಯೂನಿಫಾರ್ಮ್ ಆಗಿ ಹೇಗೆ ತೋಟಕ್ಕೆ ಹಾಕಿದ್ವೋ ಅದೇ ತರ ಇಲ್ಲೂ ಗಿಡ ಇತ್ತು. ಇದು ಸುಮಾರು 2 ವರ್ಷ ಬಂತು. 2 ವರ್ಷ ಬಂದ್ಮೇಲೆ 3ನೇ ವರ್ಷದಲ್ಲಿ ಗಿಡ ಹೊರಟೋಯ್ತು. ನಾನೊಂದು 6 ತಿಂಗಳು ವೆಯ್ಟ್ ಮಾಡಿದೆ, ಬರುತ್ತೆ ಕೀಳೋದ್ ಬೇಡ ಅಂತ. ಅದು ಹೆಂಗಿತ್ತು ಅಂತಂದ್ರೆ ಸುಳಿ ಹೋಗಿದೆ, ಗರಿಗಳೆಲ್ಲ ಹಸಿರೇ ಇದೆ. ನನಗೆ ಬರುತ್ತೇನೋ ಅನ್ಕೊಂಡು ನಾವು ಟೈಮ್ ಪಾಸ್ ಮಾಡಿದ್ವಿ. ಲಾಸ್ಟಿಗೆ ಬರ್ಲಿಲ್ಲ. ಹಾಗಾಗಿ ಏನ್ ಮಾಡಿದೆ, ಮತ್ತೆ ಅದ್ರ ಬದಲಲ್ಲಿ ಮತ್ತೆ ಇದೊಂದನ್ನ ಗಿಡಗಳನ್ನ ಪ್ಲಾಂಟೇಶನ್ ಮಾಡ್ಕೊಂಡು ಈಗ ಈ ತೋಟ ಇಷ್ಟಾಗ್ಲ ಬಿಸಿಲು ಕಾಣೋದ್ರಿಂದ ಇದೊಂದೇ ಕಾರಣ. ಈಗ ಇದಕ್ಕೆ ಬಿಸಿಲು ಬೇಕು, ಇಲ್ಲಾಂದ್ರೆ ಇಲ್ಲಿ ಬಿಸಿಲು ಬೀಳ್ತಾ ಇರ್ಲಿಲ್ಲ. ಚೆನ್ನಾಗಿ ಇಷ್ಟೊತ್ತಿಗೆ ಮಲ್ಚಿಂಗ್ ಆಗ್ಬಿಡ್ತಿತ್ತು, ನೆರಳು ಬಂದ್ಬಿಡ್ತಿತ್ತು. ಈಗ ನೋಡಿ ಈ ಗಿಡಕ್ಕೆ ಈಗ ಸಂಜೆ ಈ ಮರದ ಬಿಸಿಲು ಬರುತ್ತೆ ನೆರಳು, ಬೆಳಿಗ್ಗೆ ಈ ಮರದ ನೆರಳು ಇಲ್ಲಿ ಬರುತ್ತೆ. ಇದಕ್ಕೆ ಸಾಕಷ್ಟು ಬಿಸಿಲು ಬರ್ತಾ ಇಲ್ಲ, ಸಿಗ್ತಾ ಇಲ್ಲ. ಹೀಗಾಗಿ ಏನಾಗುತ್ತೆ, ಈ ಗಿಡ ಸ್ವಲ್ಪ ಡೆವಲಪ್ಮೆಂಟ್ ಆಗೋದು ಲೇಟ್ ಆಗುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ರೈತರುಗಳು ಗಿಡಗಳು ಹಾಕ್ಬೇಕಾದ್ರೆ ಆದಷ್ಟು ಒಂದೇ ಸಲ ಹಾಕಿ ಅದನ್ನ ಡೆವಲಪ್ಮೆಂಟ್ ಮಾಡ್ಬೇಕು ಅನ್ನೋದು ಬಹಳ ಅನುಕೂಲ. ಒಂದೇ ಸಲ ಹಾಕ್ಬೇಕು ಆ ಗಿಡಗಳನ್ನ, ಒಂದೇ ಸಲ ಅದನ್ನ ಡೆವಲಪ್ಮೆಂಟ್ ಮಾಡ್ಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ. ಇಲ್ಲ ಅಂದ್ರೆ ಈ ತರದ್ದು ನಮಗೆ ಸಮಸ್ಯೆಗಳಾಗುತ್ತೆ. ಇದು ಅದೆಲ್ಲ ಕಾಯಿ ಬಂದಿರ್ತದೆ, ಇದಿನ್ನು ಗಿಡ ಬೆಳೆವಣಿಗೆಲೇ ಕಾಯ್ತಾ ಇರ್ತದೆ. ನೋಡಿ ಸರ್, ಇದು ಮರದ ತೊಗರಿ. ನಾನು ಇದನ್ನ ಮಧ್ಯಪ್ರದೇಶದಿಂದ ತರಿಸ್ಕೊಂಡೆ. ಅರ್ಧ ಕೆಜಿ. ಅಯ್ಯೋ ಸರ್, ನಾನು ಇದನ್ನ ತುಂಬಾ ಹುಡುಕ್ತಾ ಇದ್ದೆ ಸರ್. ಬೀಜಕ್ಕೋಸ್ಕರ ತರಿಸ್ಕೊಂಡಿದ್ದು. ಅರ್ಧ ಕೆಜಿ ತರಿಸ್ಕೊಂಡೆ. ಅವ್ರು ಅಲ್ಲಿಂದ ಬರೋಷ್ಟೊತ್ತಿಗೆ ಎಲ್ಲ ಸುಮಾರು ಕಡಿಮೆನೇ ಇತ್ತು, ಯಾಕಂದ್ರೆ ವೆಯ್ಟೇಜ್ ಮತ್ತೆ ಅದ್ರಲ್ಲಿ ಕಾಳು ಉಳ್ಕ ಬಂದಿತ್ತು, ಸುಮಾರು ಇತ್ತು. ಹಾಗಾಗಿ ನಾನು ಬೀಜಕ್ಕಾಗ್ಲಿ ಅನ್ಬಿಟ್ಟು ಏನ್ ಮಾಡಿದ್ವಿ ಅಂತಂದ್ರೆ ಟ್ರೈನ್ ಅಲ್ಲಿ ಹಾಕೊಂಡು ಹುಳ ಆಗ್ಬಿಡುತ್ತೆ. ಯಾಕಂದ್ರೆ ಅವ್ರು ಬೇಸಿಗೆನಲ್ಲಿ ತಂದ್ಕೊಟ್ರು, ಮತ್ತೆ ಮಳೆಗಾಲ ಬರೋಷ್ಟೊತ್ತಿಗೆ ಕಾಳು ಹುಳ ಆಗ್ಬಿಡುತ್ತೆ ಅಂತ ಏನ್ ಮಾಡ್ಕೊಂಡ್ವಿ, ಒಂದು ಟ್ರೈನ್ ಅಲ್ಲಿ ಹಾಕೊಂಡು ಅದನ್ನ ಗಿಡ ಬೆಳೆಸ್ಕೊಂಡ್ವಿ. ಈ ಬಿತ್ತನೆಗೋಸ್ಕರ ಹಾಕೊಂಡಿದ್ವಿ. ಇದು ಸುಮಾರು ಒಂದು 5 ರಿಂದ 6 ವರ್ಷ ಇರುತ್ತೆ. ಈಗ ಇದನ್ನ ಬಿತ್ತನೆ ಮಾಡ್ಕೊಂಡ್ರೆ ನೆಕ್ಸ್ಟ್ ನನ್ನ ತೋಟಗಳಿಗೆಲ್ಲ ಹಾಕೋ. ಈಗ ನೀವು ಇನ್ನು ಬಿತ್ತನೆ ಬೀಜ ಸಿಕ್ಕಿಲ್ವಾ? ಇದರಿಂದ ಬೀಜ ಬಂದಿಲ್ಲ ಸರ್. ಈ ವರ್ಷ ಬರೋ ಚಾನ್ಸಸ್ ಇದೆ. ಹಾಗಾಗಿ ಈಗ ನೋಡ್ಬೇಕು ಸರ್, ಈ ವರ್ಷ ದಯವಿಟ್ಟು ಈ ವರ್ಷ ಬಂದ್ರ ಖಂಡಿತ ಒಂದ್ ಸ್ವಲ್ಪ ಕೊಡಿ ಸರ್. ನಾನು ಆಕ್ಚುಲಿ ಹುಡುಕ್ತಾ ಇದ್ದೆ. ಇದು ಮಧ್ಯಪ್ರದೇಶ ತರಿಸ್ಕೊಂಡಿದ್ದೆ. ಯಾಕೆ ಅಂದ್ರೆ ನಮ್ಮ ಸುಭಾಷ್ ಪಾಳೇಕರ್ ಅವ್ರ ಸರ್ ಇದ್ರಲ್ಲಿ ಮರ ತೊಗರಿ ಬಗ್ಗೆ ತುಂಬಾ ಹೇಳಿದಾರೆ. ಹೌದು ಸರ್. ನೋಡಿ, ಇದು ಏಲಕ್ಕಿ ನೆಟ್ಟಿದೀವಿ ಸರ್. ಇದು ಏಲಕ್ಕಿ ನೆಟ್ಟಿರೋದು 2 ತಿಂಗಳಾಯ್ತು. ಬಟ್ ಇನ್ನೊಂದ್ ಸ್ವಲ್ಪ ಚಿಗುರ್ಬೇಕು ಸರ್, ಬಂದಿಲ್ಲ. ಬಟ್ ಅದಕ್ಕೆ ನಾನು ಕಂದು ಹಾಕಿರೋದ್ರಿಂದ ಅದು ಹೇಗ್ ಬರುತ್ತೆ ಅನ್ನೋದು ನಾನು ಇನ್ನು ನೋಡೋದು, ನನಗೆ ಕುತೂಹಲದಲ್ಲಿ ಇದೀನಿ. ಹೇಗ್ ಬರುತ್ತೆ, ಹೇಗೆ ಅದನ್ನ ನೋಡೋಣ ಅನ್ನೋ ತರ. ಸರ್ ಇದು ಏನ್ ಸರ್, ಇದು ಗಂಟೆ ಹೂವ ಇಲ್ಲ, ಇದನ್ನ ಆಕ್ಚುಲಿ ನಮ್ಮ ಕರವಂದ ಅಂತಾರೆ. ಇದು ಸರಿ, ಕರವೀರು ಅಂತಾರೆ. ಕರವೀರು ಪುಷ್ಪ ಅಂತಾರೆ. ಕೆಲವು ಮಂತ್ರಗಳೆಲ್ಲ ಬಂದಿದೆ ಕರವೀರು ಅಂತ. ನನಗೆ ಇದನ್ನ ಏನಕ್ಕೆ ತಂದೆ ಅಂದ್ರೆ, ಈ ಜಮೀನ್ ತಗೊಂಡಾಗ ನನಗೆ ಗಾಡಿ ನಿಲ್ಸಕ್ ನೆರಳಿರ್ಲಿಲ್ಲ ಸರ್. ಈ ಬೇರೆ ಜಾಗದಲ್ಲಿ ನಿಲ್ಸ್ಬಿಟ್ಟು ಬರ್ಬೇಕಿತ್ತು. ಮತ್ತೆ ಇನ್ನೊಂದು ಗೇಟ್ ಅಲ್ಲಿ ಏನಾದ್ರು ಹೂವಿನ ಗಿಡಗಳು ಹಾಕೊಂಡ್ರೆ ನನಗೆ ಗಾಡಿ ನಿಲ್ಸಕ್ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು 2 ಗಿಡ ತಂದು 2 ಗೇಟ್ ಅಕ್ಕಪಕ್ಕ ಹಾಕೊಂಡೆ ಸರ್. ಆಮೇಲೆ ಅದು ಬೀಜಗಳು ಹಣ್ಣಿಂದ ಮತ್ತೆ ಅಲ್ಲಿಂದ ಇಲ್ಲಿಗೆ ಈಗ ಪ್ರಸರಣ ಆಗ್ಬಿಟ್ಟು ಈಗ ತೋಟದಲ್ಲೆಲ್ಲ ಆಗಿದೆ. ಬಟ್ ಬೇಸಿಗೆನಲ್ಲಿ ಬಹಳ ತಂಪು ಕೊಡುತ್ತೆ ಸರ್ ಇದು. ಗಿಡಗಳಿಗೆಲ್ಲ ತಂಪು ಕೊಡುತ್ತೆ. ಮತ್ತೆ ಮಲ್ಚಿಂಗಿಗೆ ಎಲೆನೂ ಚೆನ್ನಾಗಿ ಉದುರುತ್ತೆ. ಮತ್ತೆ ಹಾಲಿರೋ ಗಿಡ ಜಾಸ್ತಿ ನೀರ್ ಕೇಳಲ್ಲ. ಹಾಲಿರೋ ಗಿಡಗಳು ಹಲಸು, ಆಲ, ಅರಳಿ ಈ ತರ ಏನ್ ಬರ್ತವೆ ಇವೆಲ್ಲ ಬರಗಾಲದ ಗಿಡಗಳು ಸರ್. ಯಾವ ಗಿಡದಲ್ಲಿ ಹಾಲಿರುತ್ತೆ ಸೊ ಅದು ಜಾಸ್ತಿ ನೀರ್ ಕೇಳಲ್ಲ ಸರ್. ಯಾಕೆಂತಂದ್ರೆ ಅದ್ರ ಬಹಳ ವರ್ಷ ಇರುತ್ತೆ. ಮತ್ತೆ ಅದಕ್ಕೆ ಏನು ಬೇಕಾಗಿಲ್ಲ.
ನೀರ್ನ ಮತ್ತೆ ಮಲ್ಚಿಂಗ್ ಮಾಡ್ಕೊಂಡು ಅದ್ರ ಎಲೆ ಉದುರಿಸ್ಕೊಂಡು ಅದೇನೆ ಗೊಬ್ಬರ ಮಾಡ್ಕೊಂಡು ಮತ್ತೆ ಸುಮಾರು ವರ್ಷಗಳು ಬೆಳೆಯುತ್ತದೆ. ಅದಕ್ಕೆ ಏನು ಮಕ್ಕಳುಗಳು ಮೊಮ್ಮಕ್ಕಳುಗಳು ತಿನ್ನುವಂತ ಕಾಲಕ್ಕೂ ಅದು ಇರೋಂಥ ಗಿಡಗಳು. ಹಾಗಾಗಿ ನಾನೇನ್ ಮಾಡಿದೆ, ಆ ಒಂದು ಕರವೀರು ಪುಷ್ಪನ ನಾನು ಗೇಟಲ್ಲಿ ಹಾಕೊಂಡೆ. ಹಾಗಾಗಿ ಆ ಗಿಡಗಳು ಇವಾಗೆಲ್ಲ ತೋಟದಲ್ಲೆಲ್ಲ ಸ್ವಲ್ಪ ಬೀಜಗಳು. ನಾನೀಗ ಅದನ್ನ ಏನ್ ಮಾಡಿದೀನಿ ಅಂತಂದ್ರೆ ಗ್ರೀನ್ ಮಲ್ಚಿಂಗ್, ನಮ್ಗೆ ತೋಟಕ್ಕೆ ಲೈವ್ ಫೆನ್ಸಿಂಗ್ಗೋಸ್ಕರನೇ ಆ ಕರವೀರನ್ನ ಬಳಸ್ಕೊಂಡಿದ್ದೀನಿ. ಹೌದು, ಬಟ್ ಖಂಡಿತ ನಿಮ್ಮಲ್ಲಿ ಮಲ್ಚಿಂಗ್ ಬಿಡಿ ಸರ್, ಅಲ್ಟಿಮೇಟ್ ಕಾಲ್ ಇಡ್ಬೇಕಂದ್ರೆ ಬಹಳ ಹುಷಾರಾಗಿರ್ಬೇಕು. ಅವ್ರ ಸೇಫ್ಟಿ, ಇದು ನಾವು ತೋಟಕ್ಕೆ ಬಂದವರು ಅವ್ರ ಸೇಫ್ಟಿ ಮೇಲೆ ನೋಡ್ಕೊಂಡ್ ಬರ್ಬೇಕು ಅಷ್ಟೇ, ಬಿಟ್ರೆ ಇಲ್ಲಿ ಯಾರು ಗ್ಯಾರಂಟಿ ಕೊಡಕ್ಕಲ್ಲ ಸರ್. ಇದು ಹಲ್ಸು, ಇದು ಬೀಜದಿಂದ ನಾನೇ ಬೀಜ ಹಾಕಿರೋದು, ಇಲ್ಲಿ ಯಾವ್ದೇ ಗಿಡ ನೆಟ್ಟಿಲ್ಲ. ಇದು ನನಗೆ ಬೇಕಾಗಿರೋ ಜಾಗದಲ್ಲಿ ಅಲ್ಲಲ್ಲೇ ಬೀಜಗಳನ್ನ ಹಾಕಿ ಯಾರೇ ಹೊಡಿತೀನಿ, ಒಂದ್ ಬೀಜ ಹಾಕ್ತೀನಿ. ನಮ್ ಚಿಕ್ಕಪ್ಪ ಒಂದು ಐಡಿಯಾ ಹೇಳ್ಕೊಟ್ಟಿದ್ರು ಸರ್. ಹಲ್ಸಿನ ಬೀಜಗಳನ್ನ ಹೆಂಗ್ ಬೆಳೆಸಿದ್ರು ಅಂದ್ರೆ, ಹಳ್ಳಿನಲ್ಲಿ ಎಲ್ಲಿ ಉತ್ತ ಸಿಗುತ್ತೋ ಉತ್ತದೊಳಗೆ ಒಂದ್ ಬೀಜ ಹಾಕ್ಬಿಡೋರು. ಉತ್ತದೊಳಗೆ ಕೋವೆ ಇರ್ತಿತ್ತಲ್ಲ, ಉತ್ತದ ಕೋವೆ ಇರ್ತಿತ್ತು, ಅದ್ರೊಳಗಡೆ ಒಂದ್ ಬೀಜ ಹಾಕ್ಬಿಡೋರು. ಅದ್ ಈ ವರ್ಷ ಅಲ್ಲ, ಇನ್ 2 ವರ್ಷಕ್ಕೆ ಮೊಳಕೆ ಬಂದ್ ಉತ್ತದಿಂದ ಮೇಲ್ಕ್ ಬರ್ತಿತ್ತು. ಆಮೇಲೆ ಹೋಗಿ ಅದಕ್ಕೆ ಒಂಚೂರು ಬೆಲಿ ಕಟ್ಟೋರು. ಸುಮಾರು ಹಲಸಿನ ಮರಗಳು ಮಾಡಿದ್ರು ಉತ್ತದಲ್ಲಿ. ಅವ್ರು ಹೇಳಿದ್ರು, ಆಮೇಲೆ ಅವ್ರ ಕಾನ್ಸೆಪ್ಟ್ ಹೇಳಿದ್ರು, ಉತ್ತದಲ್ಲಿ ತಂಪಿರುತ್ತೆ ಮತ್ತೆ ಆಳದಲ್ಲಿ ಬೇರು ಹೋಗುತ್ತೆ, ಫ್ಯೂಚರ್ ಅಲ್ಲಿ ಬಹಳ ಮರ ಒಳ್ಳೆ ದಸ್ಪುಷ್ಟ ಬೆಳೆಯುತ್ತೆ, ಏನೇ ಕಾರಣಕ್ಕೂ ಯಾವುದೇ ಬರಗಾಲ ಬಂದ್ರೆ ಸಾಯಲ್ಲ ಅದು. ಸೂಪರ್ ಸರ್. ಉತ್ತದ ಒಳಗಡೆ ಹಾಕ್ಬಿಡೋದು, ಉತ್ತದೊಳಗಡೆ ಒಂದು ಹಲಸಿನ ಬೀಜ ಹಾಕ್ಬಿಟ್ರೆ ಸಾಕು, ಆರಾಮ ಬರ್ತದೆ. ಕೋವೆಯಿಂದ ಬಂದ್ಬಿಡುತ್ತೆ ಮೊಳಕೆ ಹೊಡೆದು. ಹಾಗಾಗಿ ತಾಯಿ ಬೇರು ಬಿಟ್ಕೊಂಡ್ ಬರೋದ್ರಿಂದ ಬಹಳ ಅನುಕೂಲ ಅಂತ. ಇದು ನುಗ್ಗೆ ಕಡ್ಡಿಗಳು ನೋಡಿ ಎಲ್ಲ ಕಟ್ ಮಾಡಿ ನೆಟ್ಕೊಂಡಿದೀವಿ ಸರ್. ಎಲ್ಲ ನೈಟ್ರೋಜನ್ ಫಿಕ್ಸೇಷನ್ಗೋಸ್ಕರ ನುಗ್ಗೆ. ಅದು ನಮಗೆ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟನ್ನ ನಾವು ತಗೊಂತೀವಿ, ತಿಂತೀವಿ. ಚೆನ್ನಾಗಿ ನುಗ್ಗೆ ಸೊಪ್ಪನ್ನ ತಿನ್ಬೇಕು, ಆರೋಗ್ಯವಾಗಿ ನಾವು ತಿನ್ಕೊಂತೀವಿ. ಹೌದು. ಮತ್ತೆ ಇಲ್ಲಿ ಇದು ಮರದ ತೊಗರಿ ಸರ್. ಈ ತರ ಇಲ್ಲಿ ನನಗೆ ಗಿಡಗಳು ಬೀಜಕ್ಕೋಸ್ಕರ, ಯಾಕಂದ್ರೆ ಹುಳ ಹೊಡೆದು ಗಿಡ ಬೀಜ ಹೊರಟೋಯ್ತು. ಹಾಗಾಗಿ ಉಳಿಕೆ ಬೀಜಗಳನ್ನಾದ್ರೂ ನಾನು ಬೀಜ ಮಾಡ್ಕೊಳ್ಳೋಣ ಅನ್ಬಿಟ್ಟು ಮಳೆಗಾಲ ಕಾಯಕ್ ಆಗ್ಲಿಲ್ಲ. ಅದಕ್ಕೋಸ್ಕರ ಏನ್ ಮಾಡಿದೆ, ಲಾಸ್ಟ್ ಇಯರ್ ಟ್ರೈನ್ ಅಲ್ಲಿ ಬೆಳೆಸ್ಕೊಂಡು ಇಲ್ಲಿ ಮಾಡ್ಕೊಂಡ್ವಿ. ಈ ವರ್ಷ ಏನಾದ್ರು ಬೈ ಚಾನ್ಸ್ ಇಲ್ಲ ಹಾವು ಇದೆ ಸರ್, ಹಾವು ಬೇಜಾನಿದೆ ಇದ್ರಲ್ಲಿ. ಹೌದೌದು, ಎಲ್ಲ ಇಲ್ದೆ ಸರ್. ಇದಕ್ ಒಳ್ಳೆ ನೀವು ಒಳ್ಳೆ ಏನೋ ಹಾಸಿಗೆ ತರ ರೆಡಿ ಮಾಡ್ಕೊಟ್ಟಿದ್ರೆ, ಇಲ್ದೆ ಏನ್ ಮಾಡ್ತಾವ ಹೇಳಿ. ಬೇಜಾನಿದೆ ಇಲ್ಲಿ, ಆದ್ರೆ ನಮ್ಮ ಎಚ್ಚರಿಕೆಯಲ್ಲಿ ನಾವ್ ಇರ್ಬೇಕು. ಹೌದು. ಮತ್ತೆ ಇಲ್ಲಿ ಕಾಳ್ಮೆಣ್ಸ್ ಇದೆ ನೋಡಿ ಸರ್. ಇದು 2 ತಿಂಗಳಾಯ್ತು ಸರ್, ಕಾಳ್ಮೆಣ್ಸ್ ನೆಟ್ಟು 2 ತಿಂಗಳಾಯ್ತು. ಯಾಕಂದ್ರೆ ಇಲ್ಲಿ ಬರಲ್ಲ ಇನ್ನು ಈಗೇನೆ, ಯಾಕಂದ್ರೆ ಇದೆಲ್ಲ ಮರಕ್ಕೆ ಹಬ್ಬೇಕು ಅಂತಂದ್ರೆ ಇದಕ್ಕೆ ಟೈಮ್ ಬೇಕಾಗುತ್ತೆ. ನಮಗೆ ಮರಗಳಿಲ್ಲ. ಬಟ್ ನನ್ ಕಾನ್ಸೆಪ್ಟ್ ಏನಂದ್ರೆ, ಕಾಯೋದ್ ಬೇಡ, ಬಿಟ್ಬಿಡೋಣ, ಒಂದ್ ಕಡೆ ಬೆಳ್ಕೊಂತ ಇರ್ತದೆ, ಆಮೇಲೆ ಎಳ್ದು ಇಲ್ಲಿ ಕಟ್ಟಿದ್ರೆ ಆಯ್ತು. ಯಾಕಂದ್ರೆ ಇದು ನನ್ನ ಪ್ರಕಾರ ನೀವು ಒಂದು 7 ರಿಂದ 8 ವರ್ಷದವರೆಗೂ ನೀವು ಕಟ್ಟಕ್ ಆಗಲ್ಲ. ಯಾಕಂತಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇದು ಗ್ರೀನರಿ ಹೋಗ್ಬೇಕಂತ ಹೊರಟು ಬರ್ಬೇಕು ಅಂತ ಹೇಳ್ತಾರೆ. ಹೊರಟು ಬಂದ್ಮೇಲೆ ಅದು ನಮ್ಗೆ ಕಟ್ಟೋದು ಅದೇ ಕಚ್ಕೊಳ್ಳುತ್ತೆ ಅಂತ ಒಂದು ಕಾನ್ಸೆಪ್ಟ್ ಇದೆ. ಹೌದು. ಆದ್ರೆ ನಾವ್ ಏನ್ ಮಾಡಿದೀವಿ, ಬೆಳ್ಕೊಳ್ಳಿ, ಆಮೇಲೆ ಅದನ್ನ ಹಿಡಿದು ಕಟ್ಟೋಣ. ಮತ್ತೆ ಶುಂಠಿನೂ ಅಷ್ಟೇ ಸರ್. ಶುಂಠಿನೂ ಇಲ್ಲಿ ಮೊದ್ಲು ಶುಂಠಿ ಹಾಕಿದ್ರು, ನಾನ್ ಜಮೀನ್ ತಗೊಂಡಾಗ ಇಲ್ಲಿ ಶುಂಠಿ ಹಾಕಿದ್ರು. ಇಲ್ಲಿ ಶುಂಠಿ ಹಾಕಿದ್ದಾಗ ಏನಾಯ್ತು ಅಂತಂದ್ರೆ, ನನಗೆ ಶುಂಠಿ ನಾನು ಹಾಕೊಳಕ್ಕೆ ಬೇಕಾಗಿತ್ತ, ಬಿತ್ತನೆಗೆ ಏನಾದ್ರು ಮಾಡ್ಕೋಬೇಕಾಗಿತ್ತ ಅನ್ಕೊಂಡೆ. ಬಟ್ ಅಲ್ಲಲ್ಲೇ ಶುಂಠಿ ಬಿಟ್ಟಿದ್ರಲ್ಲ, ಆ ಸಣ್ಣದೇನೆ ಇವಾಗ 4 ವರ್ಷ ಆದ್ಮೇಲೆ ಶುಂಠಿ ನೋಡಿ ಸರ್ ಇಲ್ಲಿ ಬೆಳ್ಕೊಂಡ್ಬಿಟ್ಟು. ಇಲ್ಲೊಂದು ಬಂದಿದೆ, ಇದು ಶುಂಠಿನ? ಹೌದು ಸರ್. ಮತ್ತೆ ಇದು ಶುಂಠಿ ಅಲ್ಲ? ಹೌದು ಸರ್, ಅದು ಶುಂಠಿನೇ. ಇಲ್ಲಿ ನೋಡಿ ಗೊಂಚೆಲ್ಲ ಶುಂಠಿ ಬೆಳ್ಕೊಂತ ಇದೆ. ಈಗ ನಾವ್ ಯಾಕಂದ್ರೆ ಉಳುಮೆ ಮಾಡಿಲ್ಲಲ್ಲ, ಕೆಳಗಡೆ ಏನ್ ಗೆಡ್ಡೆ ಇತ್ತು ಚಿಕ್ಕ ಗೆಡ್ಡೆಗಳು ಇರ್ತಿತ್ತು, ಅದು ಇವತ್ತು ಡೆವಲಪ್ಮೆಂಟ್ ಆಗಿ ದೊಡ್ಡದಾಗ್ತಾ ಇದೆ. ನೋಡಿ ಇಲ್ಲಿ ಏಲಕ್ಕಿ ಇದೆ ನೋಡಿ ಸರ್, ಇದು ಏಲಕ್ಕಿ ನೆಟ್ಟಿದ್ದು. ಈಗ ಇದು ಕಂದು ಇದು ಹೊರಟೋಗುತ್ತೆ, ಇದ್ರ ಪಕ್ಕದಲ್ಲಿ ಕೋವೆ ಬರ್ತದೆ. ಅಂದ್ರೆ ಮೇಲ್ಗಡೆ ಕಂದು ಹೋಗ್ಬಿಡ್ತದೆ, ಹೊರಟೋಗುತ್ತೆ, ಗೆಡ್ಡೆಯಿಂದ ಬೆಳ್ಕೊಳುತ್ತೆ, ಗೆಡ್ಡೆಯಿಂದ ಬರ್ತದೆ. ತಂಪು ಬೇಕು, ತಂಪಿನ ವಾತಾವರಣ ಸೃಷ್ಟಿ ಆಗಿದೆ ಈಗ. ಯಾಕಂದ್ರೆ ನಾವು ಇಷ್ಟೊಂದು ಮರಗಳು ಇರೋದ್ರಿಂದ ತಂಪಿನ ವಾತಾವರಣ ಇದೆ. ಇಲ್ಲಿ ಕಾಳ್ಮೆಣ್ಸ್ ಇದೆ ಸರ್. ನಾನೆಲ್ಲ ಜಿಗ್ಜಾಗ್ ಅಲ್ಲಿ ಹಾಕೊಂಡಿದೀನಿ. ಜಿಗ್ಜಾಗ್ ಅಲ್ಲಿ ಒಂದು ಕಾಳ್ಮೆಣ್ಸು ಬಂದ್ರೆ ಒಂದು ಏಲಕ್ಕಿ ಬರೋ ತರ, ಒಂದು ಕಾಫಿ ಬರೋ ತರ ಹಾಕೊಂಡಿದೀವಿ. ಮತ್ತೆ ಇನ್ನೊಂದು, ನಮ್ಮಲ್ಲಿ ಬಂದವರೆಲ್ಲ ಹೇಳ್ತಾರೆ ಸರ್, ಅಡಿಕೆ ಎಲ್ತಂದ್ರಿ ಅಂತ. ನಾನು ಇಲ್ಲ ಲೋಕಲ್ ಅಡಿಕೆನೆ ತಗೊಂಡಿದ್ದು. ಆಕ್ಚುಲಿ ಇದು ಸುತ್ತಳತೆ ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಇಲ್ಲ ಸರ್, ಆಗಲ್ಲ. ನಾವು ಸುಮಾರು ಜನ ಫ್ರೆಂಡ್ಸ್ ಗಳಿಗೆಲ್ಲ ತೋರಿಸ್ತೀನಿ, ಏನಿದೆ ಇದು, ಈ ಕಂಬ ನೋಡಿದ್ರೆ ಲೈಟ್ ಕಂಬಕ್ಕಿಂತ ದಪ್ಪ ಇದೆ ಸರ್ ಇದು. ಹೌದು. ಇನ್ನು ಆಕ್ಚುಲಿ ಇದನ್ನು ಒಂಬಳೆ ಹೊಡೆದಿಲ್ಲ, ಇದು ಗೆಣ್ಣು ಹತ್ತತ್ರ ಇದೆ. ಹೌದು. ಮತ್ತೆ ಇದು ಬರೋ ಸ್ಟೈಲ್ ನೋಡಿದ್ರೆ ಇಲ್ಲಿ ತೆಂಗಿನ ಮರನೇ ಆಗ್ಬಿಡುತ್ತೆ ಅನ್ನೋ ನನಗೆ ಡೌಟ್ ಇದೆ. ಹೌದು, ಖಂಡಿತ. ಎಲ್ಲಾ ಮರಗಳನ್ನು ಈ ತರನೇ ಒಂದು ಕಾನ್ಸೆಪ್ಟ್ ಅಲ್ಲಿ ಬರ್ತಾ ಇದೆ. ನೋಡೋಣ ಸರ್, ಯಾಕಂದ್ರೆ ಈ ವರ್ಷ ಮೋಸ್ಟ್ಲಿ ಒಂಬಳೆ ಹೊಡೆಯೋ ಚಾನ್ಸಸ್ ಇದೆ. ಈ ತರ ಈ ಒಂದು ಹಾಕಿರೋದ್ರಿಂದ ಅಡಿಕೆ ಬಹಳ ಅನುಕೂಲವಾಗಿ ಬರ್ತಾ ಇದೆ. ಮತ್ತೆ ನಾವು ತಿನ್ನಕ್ಕೆ ಕಬ್ಬು ಬೇಕು ಅಂತ ಹೇಳ್ತಿದ್ವಿ, ನಾವು ಕಬ್ಬು ಹಾಕೊಂಡ್ವಿ. ವರ್ಷ ಕಬ್ಬು ತಿಂದ್ವಿ ನಾವು.
ಕಬ್ಬು ತಿಂದ್ವಿ. ಹ್ಮ್. ಆಮೇಲೆ ಇನ್ನೂ ನೋಡಿ ನನಗೆ ಇನ್ನೊಂದು ಸಮಾಧಾನನೂ ಇಲ್ಲ ನೋಡಿ, ಇದೊಂದು ದುಂಬಿ ಹೊಡೆದಿದ್ದು ಹೋಗಿತ್ತು ಸರ್. ಓಕೆ. ಈ ಗಿಡನ ದುಂಬಿ ಹೊಡೆದು ಹೋಗಿತ್ತು. ಹಾಗಾಗಿ ಇವೆರಡು ಪ್ಲೇಸ್ ಒಂದೇ ಕಡೆ ಗಿಡ ಹೋಗಿದ್ರಿಂದ ಹ್ಮ್. ಇಲ್ಲಿ ಇಷ್ಟಾಗ್ಲ ನಮ್ಗೆ ಬಿಸಿಲು ಜಾಸ್ತಿ ಇದೆ. ಬಿಸಿಲು ಜಾಸ್ತಿ ಕಾಣಿಸ್ತದೆ ನೋಡಿ ಸರ್. ಇದು ಒಂಥರ ಶುಂಠಿ, ಇದು ಶುಂಠಿನ? ಇದು ಶುಂಠಿನೇ. ಹಾ. ಆಕ್ಚುಲಿ ಈ ಶುಂಠಿ ಬೆಂಗಳೂರಲ್ಲಿ ಇತ್ತು. ಹಾ. ನಮ್ಮ ಮಾವ ಏನ್ ಮಾಡಿದ್ರು, ಇದು ಅರ್ಶನ ಅಂತ ಹೇಳ್ಬಿಟ್ಟು ನನಗೆ ಕಳ್ಸಿಕೊಟ್ರು. ಸರ್ ನಿಮ್ ಮಾವರು ಇಲ್ಲೇ ಇದಾರೆ, ತೋರ್ಸ್ಕೊಡ್ತೀನಿ. ಮಾಡಿಸ್ಬಿಡಿ. ಮಾಡ್ಸಿ ಸರ್. ಇವರು ರಾಜಣ್ಣ ಅನ್ಬಿಟ್ಟು ನಮ್ಮ ಮಾವ. ಹಾ. ಈ ತೋಟಕ್ಕೆ ಇವರೇ ಸ್ಫೂರ್ತಿ. ಓಕೆ. ಯಾಕಂದ್ರೆ ಇವ್ರು ನನಗಿಂತ ಹಾ. ಪ್ರತಿಯೊಂದ್ಸಲಿನೂ ಅಷ್ಟೇ, ಶನಿವಾರ ಆಯ್ತು ಅಂತಂದ್ರೆ ಹಾ. ಎಲ್ಲಿದೀಯಾ ಫೋನ್ ಬಂದ್ರೆ ಅವ್ರ ಅಷ್ಟೇ ಕೇಳೋದು, ಹಾ. ತೋಟದಲ್ಲಿ ಹೋಗ್ಬಿಟ್ಟಿದ್ದಾನೆ ಹಾ. ಅನ್ನೋ ತರ. ಓಕೆ. ಹಾಗಾಗಿ ಇವ್ರು ಎಲ್ಲಿಂದ ಬರೋದು ಸರ್? ಇವರು ಬೆಂಗಳೂರು ರಾಜಾಜಿನಗರ ಸರ್. ಪ್ರತಿ ವಾರ ಬರ್ತಾರೆ ನಿಮ್ ಜೊತೆ? ಪ್ರತಿ ವಾರ ಬರಲ್ಲ. ಹಾ. ನನಗೆ ಈ ತರ ನನ್ ಗಿಡಗಳು ನೋಡ್ಬೇಕು ಅಂದ್ರೆ, ಅಪ್ಪ ಅಮ್ಮ ನೋಡ್ಬೇಕು ಅಂದ್ರೆ ಇಲ್ಲಿ ಬಂದ್ಬಿಡ್ತಾರೆ. ಬಂದ್ಬಿಡ್ತಾರೆ. ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಇಲ್ಲಿದ್ದಾರೆ. ಕಾನ್ಸೆಪ್ಟ್ ಅವ್ರ ಅಪ್ಪ ಅಮ್ಮ ನೋಡ್ಬೇಕಂದ್ರೆ ಇಲ್ಲಿ ಬರ್ತಾರೆ. Okay. ಹಾಗಾಗಿ ಇವರು ಕೊಟ್ಟಿದ್ದು ಶುಂಠಿ, ಅದು ಹಾ. ಅವ್ರು ಹೇಳ್ಕೊಟ್ಟಿದ್ದು ನನಗೆ ಅರ್ಶನ ಅಂತ. Okay. KSRTC ಬಸ್ ಅಲ್ಲಿ ಹಾ. ಬಾಕ್ಸ್ ಮಾಡಿ ಕಳಿಸಿದ್ರು. ಹಾ. ನಾನು ಎಲ್ಲಿ ಹಾಕೋದು ಇದನ್ನ, ಏನ್ ಮಾಡೋದು ಅಂತ ಹೇಳಿ ಪಾಕೆಟ್ ಇದ್ ಮಾಡ್ಕೊಂಡೆ, ಹಾ. ಟ್ರೈನಲ್ಲಿ ಮಾಡ್ಕೊಂಡೆ. ಹಾ. ಟ್ರೈನಲ್ಲಿ ಮಾಡ್ಕೊಂಡು ಈ ಮಮ್ಮ ಇದು ಶುಂಠಿ ಅಲ್ಲ, ಇದು ಅರ್ಶನ ಅಲ್ಲ, ಇದು ನನ್ಗೆ ಏನೋ ಡೌಟ್ ಇದೆಯಪ್ಪ, ಒಟ್ನ ತೋಟದಲ್ಲಂತೂ ಹಾಕ್ತೀನಿ ಅಂತ ಹಾಕಿದ್ದು. ಹಾ. ಇಲ್ಲಿ ತೆಂಗಿತ್ತು, ತೆಂಗಿನ ಮರ. ಹೌದು. ಆ ತೆಂಗಿನ ಮರ ಸುತ್ತ ಹಾಕಿದ್ದೆ. ಹಾ. ಬಟ್ ಇದು ಒಂಥರ ಡಿಫ್ರೆಂಟ್ ಎಲೆ. ಹಾ. ಇದು ನನಗೇನೋ ಮೆಡಿಸನ್ ಹೋಗುವಂತ ಶುಂಠಿ ಅನ್ಕೊಂಡು ನಾನು ಏನ್ ಮಾಡಿದೆ, ಕಪ್ಪು ಕಲರ್ ಬರ್ತದೆ ಸ್ವಲ್ಪ. ಹೌದು. ಅದು ಹೇಗೆ ಅನ್ನೋದು ನಾನು ಇನ್ನೂ ನೋಡಿಲ್ಲ, ನಾವು ತೆಗ್ದಿಲ್ಲ. ಯಾಕೆಂತಂದ್ರೆ ನೋಡೋಣ, ಈ ಸತಿ ಈ ವರ್ಷ ಮಳೆಗಾಲ ಮುಗಿದೋದ್ರೆ ನೆಕ್ಸ್ಟ್ ಇಯರ್ ತೆಗೆದ್ರೆ ಅದನ್ನ ಏನಾಗುತ್ತೆ ಅಂತ ನೋಡೋಣ. ಸೂಪರ್ ಸರ್. ನೆಕ್ಸ್ಟ್ ಪಪ್ಪಾಯ ಹಾಕೊಂಡಿದೀವಿ. ಹಾ. ಹೋಗಿರೋ ಗಿಡಗಳಲ್ಲಿ ಎಲ್ಲೆಲ್ಲಿದೆ ಅಲ್ಲಲ್ಲಿ ಒಂದೊಂದು ಪಪ್ಪಾಯ ಹಾಕೊಂಡಿದೆ. ಯಾಕೆ ತಿನ್ನಕ್ಕೆ ಬೇಕು ನಮ್ಗೆ. ಹೌದು. ನನಗಿಲ್ಲಿ ನಾನು ಸರ್ ಆಕ್ಚುಲಿ ನಾನು ತೋಟಕ್ಕೆ ಬಂದ್ರೆ ನಮ್ಮ ಮನೆಯವ್ರ ಪಾಪ 4 ಗಂಟೆಗೆ ತಿಂಡಿ ರೆಡಿ ಮಾಡ್ಕೊಡ್ತಾರೆ ಬೆಳಿಗ್ಗೆ. ನನಗೆ ಅದು ಪ್ರಾಂಪ್ಟ್ ಇದೆ. ಅಟ್ಲೀಸ್ಟ್ ರಾತ್ರಿ ಮಾಡಿದ್ದಾದ್ರೂ ಬಾಕ್ಸ್ ಹಾಕಿ ಇಟ್ಬಿಡ್ತಾರೆ ತಗೊಂಡೋಗ್ಲಿ ಅಂತ. ನಾನೇನ್ ಮಾಡ್ತೀನಿ, ಒಂದ್ಸತಿ ಅಲ್ಲಿ ಕಾಯೋದಿಲ್ಲ, ಬಂದ್ರೆ ನನಗೆ ಒಂದಂತೂ ಪಪ್ಪಾಯ ಸಿಗುತ್ತೆ. ಅದೇ ನನಗೆ ಅವತ್ತು ಊಟ. ಒಳ್ಳೆ ಪಪ್ಪಾಯ ತಿನ್ಕೋತೀನಿ, 2 ಹಣ್ಣು ತಿನ್ಕೋತೀನಿ ಇಲ್ಲಿ. ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ ತನಕ ಆರಾಮಾಗಿ ಎಲ್ತಿರುತ್ತೆ. ಒಳ್ಳೆ ಗಾಳಿ. ಹೌದು, ಏನ್ ತೊಂದರೆ ಇಲ್ಲ. ಅಂದ್ರೆ ಮೈಸೂರಿನವ್ರಿಗೇನು ವೆದರ್ ಏನು ಕೆಟ್ಟಿದ್ದಿಲ್ಲ. ಬೆಂಗಳೂರಿಂದ ನಮ್ಮ ಮಾವ ಯಾಕೆ ಬರ್ತಾರೆ ಅಂದ್ರೆ, ಇಲ್ಲಿ ಹೊಟ್ಟೆ ಸಿಗ್ತದಂತೆ ಅವ್ರಿಗೆ ಆಲ್ರೆಡಿ. ಯಾಕೆ ಹೇಳ್ತಾರೆ ಅಂದ್ರೆ, ಅಯ್ಯೋ ಚೆನ್ನಾಗಿ ಹೊಟ್ಟೆ ಸಿಗ್ತದೆ ಕಣ ಇಲ್ಲಿ ಬಂದ್ರೆ ಅಂತ. ಯಾಕೆ ಅಂತಂದ್ರೆ ಅಲ್ಲಿ ಗಾಳಿ ಸಿಗಲ್ಲ. ಅಲ್ಲಿ ಸಿಗ್ಬೇಕಾದ್ರೆ ಏನೇನೋ ಸಿಗುತ್ತೆ, ಕಾಂಕ್ರೀಟ್ ಗಾಳಿ ಅಥವಾ ಹೊಗೆ ಗಾಳಿಗಳು. ಮತ್ತೆ ಇನ್ನೊಂದು ಅವ್ರ ಲೈನ್ ಬರೇ ರೋಡ್ ಲೈನೇ, ವೆಹಿಕಲ್ ಲೈನ್ ಅಲ್ಲೇ ಇರ್ತಾರೆ. ಅವ್ರಿಗೆ ಇನ್ನೆಂತದ್ದು ಸಿಗಲ್ಲ. ಅದಕ್ಕೆ ಅವ್ರು ಇಲ್ಲಿ ಬಂದು ಆರಾಮಾಗಿ ಒಂಥರ ವೀಕೆಂಡ್ ಅವರು ಎಲ್ಲಿಗೆ ಹೋಗ್ತಾರ ಬಿಡ್ತಾರ ಗೊತ್ತಿಲ್ಲ, ಗಿಡ ನೋಡ್ಬೇಕು ಅಂದ್ರೆ, ಅಪ್ಪ ಅಮ್ಮ ನೋಡ್ಬೇಕು ಅಂದ್ರೆ ಇಲ್ಲಿ ಬಂದ್ಬಿಡ್ತಾರೆ. ಇದೊಂದು ಒಳ್ಳೆ ಕಾನ್ಸೆಪ್ಟ್ ಸರ್. ಎಲ್ಲಾರು ಅವ್ರವ್ರ ತೋಟದಲ್ಲಿ ಅವರ ಪೂರ್ವಜರದು ಹೆಸರಲ್ಲಿ ಒಂದೊಂದು ಗಿಡಗಳನ್ನ ಹಾಕಿ ಇರ್ಬೇಕು ಸರ್, ಇರ್ಬೇಕು. ಯಾಕೆಂತಂದ್ರೆ ಅದಿದ್ರೇನೆ ನಮ್ ತೋಟ ಉಳಿಸ್ಕೊಳ್ಳೋದು. ಈಗ ನಮ್ಗೆ ಇನ್ನೊಂದ್ ಏನಂತಂದ್ರೆ, ಇವತ್ತಿನ ಡೆವಲಪ್ಮೆಂಟ್ ಇದ್ರಲ್ಲಿ, ಇವತ್ತಿನ ನಗರೀಕರಣದಲ್ಲಿ ಯೋಚನೆ ಮಾಡ್ತಾ ಹೋದ್ರೆ ನಮ್ಗೆ ಭೂಮಿ ಉಳಿಸ್ಕೊಳ್ಳೋದು ಕಷ್ಟ ಆಗ್ತಾ ಇದೆ. ನಾವು ಆ ಒಂದು ಇದ್ರಲ್ಲಿ ನಮ್ಗೆ ಬೇಕಾಗಿರೋಂತ ಗಿಡಗಳನ್ನ, ಮರಗಳನ್ನ ಮಾಡ್ಕೊಂತ ಹೋದ್ರೆ ಫ್ಯೂಚರ್ ಅಲ್ಲಿ ನಮ್ ಜನರೇಷನ್ ನೆಕ್ಸ್ಟ್ ಇದಕ್ಕೆ ಬರ್ತದೆ. ಇಲ್ಲ ಅಂದ್ರೆ ನೆಕ್ಸ್ಟ್ ಜನರೇಷನ್ ಇದ್ರಲ್ಲಿ ಬರಲ್ಲ ಸರ್. ಆತರ ಆಗುತ್ತೆ ಖಂಡಿತ. ಇದ್ರಲ್ಲಿ ಇದು ಭೂಮಿನ ಕೆಲವು ನಾನು ಹೇಗ್ ನ್ಯಾಚುರಲ್ ಆಗಿ ನಾನು ತಗೊಂಡಾಗ ಹೇಗ್ ಬಂತ ಭೂಮಿ, ಕೆಲವು ಒತ್ತುವರಿ ಆಗಿತ್ತು. ಅದ್ರೂ ನಾನು ಮಟ್ಟ ಮಾಡ್ಲಿಲ್ಲ. ಏನು ಮಾಡಕ್ ಹೋಗ್ಬಾರ್ದು. ಭೂಮಿ ಹೇಗಿದೆಯೋ ಅದನ್ನೇ ಹಾಗೆ ತಗೋಬೇಕು. ನೋಡಿ, ಅಲ್ಲಿ ಒತ್ತುವರಿ ಆಗಿರೋ ಜಾಗದಲ್ಲಿ ಬಂದಿರೋ ತಗ್ಗಿದೆ, ಹಳ್ಳ ಇದೆ. ನಾವು ಇವ್ರು ಹೇಳ್ತಾ ಇದ್ರು ನಮ್ಮ ಮಣ್ಣು ನೋಡ್ಸ್ಕೊಂಬಿಡೋಣ ಅಂತ. ಗಿಡ ನೆಟ್ಟ ಮೇಲೆಲ್ಲ ಮಣ್ಣು ನೋಡ್ಸ್ಬಾರ್ದು. ಮೊದ್ಲೇ ಪ್ಲಾನ್ ಮಾಡಿದ್ರೆ ಮಾಡ್ಬೋದಿತ್ತು. ಇವಾಗೆಲ್ಲ ಗಿಡ ನೆಟ್ಬಿಟ್ಟಿದೀವಿ. ಈಗ ಏನು ಬೇಡ, ಅದ ನ್ಯಾಚುರಲ್ ಆಗಿ ಹಾಗೆ ಇರ್ಲಿ ಅಂತ. ಈಗ ಆಲ್ಮೋಸ್ಟ್ ಅಲ್ಲೇ 6 ತೆಂಗು ಆಲ್ಮೋಸ್ಟ್ ಅಲ್ಲಿ ಗಿಡಗಳಾಗೋಯ್ತು, ಮರಗಳಾಗಿ. ಇವಾಗ ಫಸಲು ಬರೋ ಟೈಮಲ್ಲಿ ಇದೆ. ನ್ಯಾಚುರಲ್ ನಾವ್ ಏನ್ ತಗೊಂಡಿದೀವೋ ಹಾಗೆ ತಗೊಂಡಿದೀವಿ. ಇದು ನಮಗೆ ಗೆಣಸು. ಈಗ ಇದನ್ನ ನಾವು ಮರಿ ಮಾಡ್ಕೊಂಡು ಬೇರೆ ಕಡೆಗೆಲ್ಲ ಬಳ್ಳಿನ ಇದ್ ಮಾಡ್ತೇವೆ. ಆಮೇಲೆ ಇದು ನೋಡಿ ಸರ್, ಇದು ನಮ್ಗೆ ನಿಮ್ ಕಡೆ ಏನ್ ಹೇಳ್ತಾರ ಗೊತ್ತಿಲ್ಲ, ನಮ್ ಕಡೆ ಅಯ್ಯಪ್ಪ ಹೂವು ಅಂತೀವಿ, ಚಿಂತಾಮಣಿ ಹೂವು ಅಂತೀವಿ. ಇದು ಅಯ್ಯಪ್ಪನ್ಗೆ ತುಂಬಾ ಫೇಮಸ್ ಅಂತ ಬಳಸ್ತಾರೆ. ಆಕ್ಚುಲಿ ಈ ಗಿಡ ಇರೋದ್ರಿಂದ ಬಾಳೆ ಗಿಡಕ್ಕೆ ರೋಗ ಕಡಿಮೆ ಆಗುತ್ತೆ, ಮತ್ತೆ ಕೀಟಗಳು ಕಡಿಮೆ ಆಗುತ್ತೆ. ನಾನೇನ್ ಮಾಡಿದೀನಿ ಅಂತಂದ್ರೆ, ಇದನ್ನ ಯಾರೋ ಕೇಳ್ತಿದ್ರು, ಇದ್ರ ಹೂವು ಬೀಜ ಸಿಗುತ್ತಾ, ಏನ್ ಮಾಡ್ತೀರಾ, ಎಲ್ಲ ನಮಗೆ ಸಿಗ್ತದೆ. ಇದನ್ನ ಆಕ್ಚುಲಿ ಕೆಜಿ ಲೆಕ್ಕದಲ್ಲೆಲ್ಲ ಹೂವು ಮಾರಕ್ ಆಗಲ್ಲ ಸರ್. ಯಾಕೆಂತಂದ್ರೆ ಇದು ಈ ಗ್ರಾಮ್ ಲೆಕ್ಕಕ್ಕೂ ಬರಲ್ಲ. ಇದನ್ನ ನಾವೇನ್ ಮಾಡಿದ್ವಿ, ಯಾವ್ದೋ ದೇವಸ್ಥಾನಗಳಲ್ಲಿ ಅಲ್ಲಿ ಇಲ್ಲಿ ಹಾರ ಹಾಕಿರ್ತಾರಲ್ಲ, ಅಲ್ಲಿ ತಗೊಂಬಂದು, ಯಾಕಂದ್ರೆ ನಮ್ಮಲ್ಲಿ ನಮ್ದೇ ಒಂದ್ ದೇವಸ್ಥಾನ ಇದೆ, ಆ ದೇವಸ್ಥಾನದಲ್ಲಿ ಹಾಕಿದ್ದಂತ ಹೂವನ್ನ ತಗೊಂಬಂದು ಬೀಜ ಮಾಡ್ಕೊಂಡು ಹಾಕೊಂಡ್ವಿ. ಈಗ ಈ ರೋಡ್ ಸೈಡ್ ಅಲ್ಲೆಲ್ಲ ನಾವು ಡಿಸೈನ್ ಮಾಡ್ಕೋಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಈ ಗಿಡಗಳನ್ನ ಈ ವರ್ಷ ಮಾಡಿದೀವಿ. ಈಗ ಹೂವುಗಳು ಬರ್ತದೆ. ನೆಕ್ಸ್ಟ್ ನಾನು ತೋಟಕ್ಕೆ ಎಲ್ಲೆಲ್ಲಿ ಬೇಕಾದ್ರೆ ಪ್ಲಾಂಟೇಶನ್ ಮಾಡ್ಕೋತೀನಿ. ಸೂಪರ್ ಸರ್. ಸರ್, ಇಲ್ಲಿವರೆಗೂ ನಿಮ್ಮ ಈ ಕನಸಿನ ತೋಟ, ಹೌದು ಸರ್, ನಾನ್ ಎಲ್ಲಾರ್ಗು ಪರಿಚಯ ಮಾಡಿಸ್ಕೊಟ್ರೆ. ಹೌದು. ಓಕೆ. ಮುಖ್ಯವಾಗಿ ಈಗ ಕೊನೆ ಹಂತದಲ್ಲಿ ಇದೀವಿ ನಾವು. ಖಂಡಿತ. ಸೊ ನೀವು ಇವಾಗಿನ ಯುವ ರೈತರಿಗೆ ಅಥವಾ ಯಾರೇ ತೋಟ ಮಾಡೋರ್ಗೆ, ಕೆಲವರು ಉಚ್ಚ ಅಂತಾರೆ, ಈ ತರ ಬಿಟ್ಕೊಂಡಿದ್ರೆ, ಕೆಲವರು ತಿಕ್ಲ ಅಂತಾರೆ, ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ಅದು ಸೆಕೆಂಡ್ರಿ. ಓಕೆ.
ನೀವ್ ಹೇಳಿದ್ರಿ ಸರ್ ನಾನ್ ಬೇರೆಯವ್ರ ಇಷ್ಟಕ್ ಮಾಡಿಲ್ಲ, ಹೌದು. ನನ್ಗೆ ಇದೇ ತರ ಇರೋದೇ ಇಷ್ಟ, ಸೊ ಹೌದು. ನಾನು ಇದನ್ನ ಮಾಡಿದೀನಿ. ಹೌದು. ಓಕೆ, ಹೌದು. ಇದನ್ನ ನೋಡಿ ಕೆಲವರು ಅನ್ಸರ್ಸ್ಬೋದು, ಕೆಲವರು ಇದಕ್ಕೆ ನೆಗೆಟಿವ್ ಕಮೆಂಟ್ ಅವ್ರದ್ದು ಹಾಕ್ಬೋದು, ಅವರ ಇದು ಸರ್. ಒಬ್ಬೊಬ್ರು ಒಂದೊಂದ್ ಇರ್ಬೋದು ಸರ್. ಹೌದು. ನಮ್ಮ ಖುಷಿಗೆ ನಾವು ಮಾಡಿದೀವಿ ಹೌದು, ಸರ್. ಖಂಡಿತ ಖಂಡಿತ. ಸೊ ನನಗೂ ಇದ್ ನೋಡಿದೆ, ತುಂಬಾ ಖುಷಿ ಆಯ್ತು. ಓಕೆ, ಇಲ್ಲಿವರೆಗೂ ಒಂದಷ್ಟು ತೋಟಗಳು ನೋಡಿದೀನಿ, ಹೌದು. ಎಲ್ಲೂ ಈ ಮಟ್ಟಿಗೆ ಕಾಲಿಡೋದಕ್ಕೆ ಭಯ ಪಟ್ಕೊಂಡು ಇಟ್ಟಿದ್ದಂತೂ ಇದೇ ಮೊದಲನೇ ತೋಟ ಆನೆಸ್ಟ್ಲಿ. ಓಕೆ, ನಮ್ ತೋಟದಲ್ಲಿ ಯಾಕೆಂದ್ರೆ ನಾನು ಗಂಬೂಟ್ಸ್ ಹಾಕೊಂಡ್ಬಿಡ್ತೀನಿ, ಈಗ ಹೌದು. ನಾನು ಏನು ಹಾಕೊಂಡ್ ಬಂದಿಲ್ಲ, ಹಾಕಿಲ್ಲ ಸರ್. ಸೊ ಅದರಿಂದ ಸ್ವಲ್ಪ ಭಯ ಪಡ್ಲೇಬೇಕಾಗತ್ತೆ. ಇದೆ ಸರ್, ಬೆಳಗಿನ ನೋಡಿದೀವಿ, ಇದೆ ಇದೆ ಅಲ್ಲ, ಅದು ಗೊತ್ತಾಗ್ತಾ ಇದೆ. ನೀವು ಚೆನ್ನಾಗಿ ಅದಕ್ಕೆ ಮನೆ ಮಾಡ್ಕೊಟ್ಟಿದ್ರೆ ಅದು ಇಲ್ದೆ ನಿಲ್ತಾರ ಹೋಗುತ್ತೆ. ಹೌದು. ಇನ್ನು ಆ ಕಡೆ ಹೋದ್ರೆ ಹೊಗೆ ಸೊಪ್ಪಿಂದು ಬೆಂಕಿ ಇಟ್ಟು ಹೊಡೆದಾಕ್ಬಿಡ್ತಾರೆ. ಪಾಪ ಅದಕ್ಕೆ ಸೇಫ್ ಆಗಿರೋ ಜಾಗ ಇದು ಒಂದೇ. ಖಂಡಿತ ಇದೆ ಸರ್, ಖಂಡಿತ. ಸೊ ಅದರಿಂದಾಗ ಅದಿಲ್ಲಿ ಇದ್ದೇ ಇರುತ್ತೆ. Okay. ಕೊನೆಯದಾಗಿ ನೀವು ಈಗಿನ ರೈತರಿಗೆ ಹೌದು ಸರ್. ಮತ್ತೆ ಈ ತುಂಬಾ ಜನ ಈಗ ನ್ಯಾಚುರಲ್ ಆಗಿ ಫಾರ್ಮರ್ಸ್ ಇಲ್ಲ ನಿಮ್ ತರ ಕೆಲ್ಸಕ್ಕೆ ನೀವ್ ಹೇಳಿದ್ರೆ ನಾನು ಹೌದು. ವೀಕೆಂಡ್ ಫಾರ್ಮರ್, ಹೌದು. ವಾರದ ರೈತರು ಭಾನುವಾರದ ರೈತ ಅಷ್ಟೇ. ಆ ತರ ಅಂತ ಹೌದು. ಈ ತರದವ್ರಿಗೆ ನೀವ್ ಏನ್ ಹೇಳೋದಕ್ಕೆ ಇಷ್ಟ ಪಡ್ತೀರಾ ಸರ್? ಸರ್ ನಾನು 4 ಮಾತುಗಳು ಹೇಳ್ಬೋದು ಸರ್. 4 ಮಾತು ಹೇಳ್ಬೋದು. ಏನಂತಂದ್ರೆ 4 ಮಾತು, ಭೂಮಿನ ಹೇಗಿದೆಯೋ ಹಾಗೆ ನೋಡೋದನ್ನ ಕಲ್ತ್ಕೊಳ್ಳಿ. ಭೂಮಿನ ಹೇಗಿದೆಯೋ ಹಾಗೆ ಅದನ್ನ ನೋಡೋದಕ್ಕೆ ನಾವು ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಭೂಮಿನಲ್ಲಿ ಏನ್ ಬರುತ್ತೆ ಏನ್ ಬರಲ್ಲ ಅದನ್ನ ಯೋಚನೆ ಮಾಡೋವಂಥದ್ದನ್ನ ಕಲ್ತ್ಕೊಳ್ಳಿ. ಏನ್ ಬರುತ್ತೆ ಏನ್ ಬರಲ್ಲ ಅಂತ. ಹೆಂಗಂದ್ರೆ ಅದ್ರ ಅರ್ಥ ಲೋಕಾಲಿಟಿ. ಲೋಕಲ್ಗೆ ಏನ್ ಬೇಕು, ತಿನ್ನೋಂಥ ಜನ ಇರ್ಬೋದು, ಮಾರಾಣಿಕೆಯರಿಗಿರ್ಬೋದು, ಪ್ರತಿಯೊಂದಕ್ಕೂ ಲೊಕಾಲಿಟಿಗೆ ಏನಿದೆ ಅದನ್ನ ನಾವು ಅಳವಡಿಸ್ಕೊಳ್ಳಿ. ಮತ್ತೆ ಭೂಮಿನ ಉಳುಮೆ ಮಾಡೋದನ್ನ ಬಿಟ್ಬಿಡಿ ಸರ್. ಉಳುಮೆ ಮಾಡೋದನ್ನ 100% ಬಿಟ್ಬಿಡಿ. ನಿಮಗೆ ಉಳುಮೆ ಬೇಕಾ, ಚಿಕ್ಕ ಇದಾವೆ ಸಾಧನಗಳು. ಇವತ್ತೆಲ್ಲ ತಂತ್ರಜ್ಞಾನ ಅಂದ್ರೆ ಏನು ಅಂತಂದ್ರೆ, ಮಾಡ್ರನ್ ಅಂತಂದ್ರೆ ಏನು ಅಂತಂದ್ರೆ ದೊಡ್ಡ ದೇವನ ತಂದು ಉಳುಮೆ ಮಾಡುವಂಥದ್ದಲ್ಲ. ಹೌದು, ಯಾಕಂದ್ರೆ ನಮ್ ಗುರು, ಯಾಕಂದ್ರೆ ನಮ್ಮೂರ್ನವ್ರೆ ಅವರು ದೊಡ್ಡಬಳ್ಳಾಪುರನೇ, ನಮ್ದು ದೊಡ್ಡಬಳ್ಳಾಪುರ ನಿಯರೇನೆ. ಯಾಕಂದ್ರೆ ಅವ್ರು ಕಲ್ತ್ಕೊಂಡಿರೋದು, ಅವ್ರನ್ನ ನೋಡಿ ಕಲ್ತ್ಕೊಂಡಿರೋಂಥದ್ದು ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ. ಯಾಕಂದ್ರೆ ಆ ದೇವ ಅಂತಂದನ್ನ ಇದ್ರ ಒಳಗಡೆ ತರಬೇಡಿ. ಭೂಮಿನ ಉಳುಮೆ ಮಾಡೋದನ್ನ ಕಡಿಮೆ ಮಾಡಿ. ಆದಷ್ಟು ಕಳೆ ಗಿಡಗಳನ್ನ ನಿಯಂತ್ರಣ ಮಾಡಿ ಸರ್. ಬೆಳೆಯುತ್ತೆ, ಭೂಮಿಗೆ ಏನ್ ಬೇಕೋ ಅದನ್ನ ಬೆಳೆಸ್ಕೊಳ್ಳುತ್ತೆ. ಯಾಕಂದ್ರೆ ನಾವು ಇವಾಗ ಚಳಿ ಮಳೆ ಗಾಳಿಗೆ ಹೆಂಗ್ ಬಟ್ಟೆ ಹಾಕೋತೀವೋ, ಭೂಮಿಗೂ ಅದೇ ಬಟ್ಟೆ. ಭೂಮಿ ತಾಯಿಗೆ ನೀವು ಬೆಳೆ ಆಗಿರ್ಬೋದು, ಕಳೆ ಆಗಿರ್ಬೋದು, ಅದಕ್ಕೆ ಬಟ್ಟೆ ಅದು. ಅದನ್ನ ಬಿಚ್ಚಿ ಬೈಲು ಮಾಡಿ ಅದನ್ನ ಮಾನಗೆಡಿಸ್ಬೇಡಿ. ನೆಕ್ಸ್ಟ್ ಇನ್ನೊಂದು, ರಾಸಾಯನಿಕಗಳನ್ನ ಬಿಟ್ಬಿಡಿ ಸರ್. ಕೀಟನಾಶಕಗಳನ್ನ ಬಿಟ್ಬಿಡಿ ಸರ್. ಏನಕ್ಕೆ ಅಂತಂದ್ರೆ ನಾನು ಹೇಳ್ತೀನಿ, ಕೀಟನಾಶಕಗಳು ರಾಸಾಯನಿಕಗಳು ಹೇಗೆ ಬಂದು ಅಂತಂದ್ರೆ, ಒಂದು ಲಾಸ್ಟ್ ಮಾತು ಹೇಳೋದು ಏನಂತಂದ್ರೆ, ಈ ಸೆಕೆಂಡ್ ವರ್ಲ್ಡ್ ವಾರು ಜರ್ಮನಿ ಜಪಾನಿಗೆ ಮಾತ್ರ ಆಗಲಿಲ್ಲ ಸರ್, ಇಂಡಿಯಾಗೆ ಆಗಿದ್ದ ಎಫೆಕ್ಟ್ ಜಾಸ್ತಿ. ಜಪಾನ್ ಜರ್ಮನಿ ಆಲ್ಮೋಸ್ಟ್ ಅಲ್ಲ ತರೋ ಆಗ್ಬಿಟ್ರು. ಸೆಕೆಂಡ್ ವರ್ಲ್ಡ್ ವಾರಿಂದ ಇವತ್ತು ಹಿರೋಶಿಮಾ ಮತ್ತೆ ನಾಗಸಾಕಿನಲ್ಲಿ ಇದೆ ಪ್ರಾಬ್ಲಮ್ಸ್ ಇದೆ. ಮಕ್ಕಳುಗಳು ಕೂಡಾಗಿ ಹುಟ್ಟುತ್ತವೆ, ಕುಂಟ್ರಾಗಿ ಹುಟ್ಟುತ್ತವೆ, ಏನೇನೋ ಆಗಿ ಹುಟ್ಟುತ್ತವೆ. ಆದ್ರೆ ಎಫೆಕ್ಟು ಅದು ಅವರು ಕಟ್ಕೊಂಡ್ಬಿಟ್ರು ದೇಶನ. ನಮ್ಮ ಭಾರತನ ಹಾಳು ಮಾಡಿದ್ದೆ ಸೆಕೆಂಡ್ ವರ್ಲ್ಡ್ ವಾರಿಂದ ಬಂದಂತ ಏನು ಯುದ್ಧಕ್ಕೆ ಏನು ಬಳಸ್ತಿದ್ರು ಮದ್ದು ಗುಂಡುಗಳು, ರಾ ಮೆಟೀರಿಯಲ್ಸು ಅವತ್ತಿವತ್ತು ರಾಸಾಯನಿಕವಾಗಿ ಬಂದು ಇಲ್ಲಿ ನಮ್ಮ ಭೂಮಿಗೆ ತಲುಪ್ತಾ ಇದೆ ಸರ್. ಇದು ಎಲ್ಲ ನ್ಯಾಷನಲ್ ಲೆವೆಲ್ಲಾಗಿ ನಡೆಯುವಂಥದ್ದು, ಇಂಟರ್ನ್ಯಾಷನಲ್ ಟ್ರೀಟಿಗಳ ಮುಖಾಂತರ ನಡೆಯುವಂಥ ವಿಷಯ. ನಮ್ಮ ಚರ್ಚೆ ಬೇಡ, ಬಟ್ ನಮಗೆ ಬೇಕಾಗಿರಲಿಲ್ಲ ಇದು. ಕೀಟನಾಶಕಗಳನ್ನ ಬಿಟ್ಬಿಡಿ, ರಾಸಾಯನಿಕಗಳನ್ನ ಬಿಟ್ಬಿಡಿ, ಉಳುಮೆ ಬಿಟ್ಬಿಡಿ, ಭೂಮಿನ ಸಹಜವಾಗಿ ನೋಡಿ. ನಿಮಗೆ ಏನು ಬೇಕೋ ಅದನ್ನು ಮಾತ್ರ ಬೆಳ್ಕೊಳ್ಳಿ. ಮತ್ತು ರೈತರು ತಾಳ್ಮೆಗಿರಲಿ. ರೈತ ಬೇಕಾಗಿರೋದು ತಾಳ್ಮೆ ಇತ್ತು ಅಂತಂದರೆ ಇವತ್ತಲ್ಲ ನಾಳೆ ನಿಮಗೆ ಬೇಕಾಗಿರೋಂಥ ಬೆಳೆ ಬಂದೇ ಬರ್ತದೆ. ಮತ್ತು ತಾನು ಬೆಳೆದಂಥ ವಸ್ತುಗಳನ್ನ ಮಾರುಕಟ್ಟೆ ಕಟ್ಕೊಳ್ಳೋವಂಥ ನಿಮ್ಮಗಲ್ಲಿರೋಂಥ ಸ್ಕಿಲ್ನ ನೀವು ಬಳಸ್ಕೋಬೇಕು ಸರ್. ಮಾರುಕಟ್ಟೆ ಸ್ಕಿಲ್ ಇಲ್ಲ ಅಂತಂದರೆ ನೀವು ಏನೇ ಮಾಡಲಿ ಸರ್, ಏನೇ ಮಾಡಿ, ಇವತ್ತು ಹಾಲು ಉತ್ಪಾದನೆ ಮಾಡಿ ರೋಡಿ ಚೆಲ್ಲಿರೋವಂಥದ್ದಿದೆ, ಟೊಮೊಟೊ ಬೆಳೆದ್ಬಿಟ್ರೆ ರೋಡಿ ಚೆಲ್ಲಿರೋವಂಥದ್ದಿದೆ ಸುಮಾರು. ಯಾಕೆಂತಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿಗಳು ಏನು ಹೇಳಿದ್ರು, 5-6 ವರ್ಷದ ಹಿಂದೆಗಡೆ ರೈತರ ಇನ್ಕಮ್ ಡಬಲ್ ಆಗಬೇಕು ಅಂತ ಹೇಳ್ತಾರೆ. ಆ ಡಬಲ್ ಆಗ್ತಾ ಇಲ್ಲ. ಯಾಕಂದ್ರೆ ಅದಕ್ಕೆ ಕಾರಣಗಳು ಬೇರೆ ಇರುತ್ತೆ. ನಾವು ಇವತ್ತು ಆ ಡಬಲ್ ಆಗುವಂಥ ಇನ್ಕಮ್, ಇವತ್ತು ನಮ್ಮ ಹತ್ರ 100 ರೂಪಾಯಿ ದುಡಿಮೆ ಇತ್ತು ಅಂತಂದ್ರೆ 200 ರೂಪಾಯಿ ದುಡಿಮೆಗೆ ಹೋಗ್ಬೇಕು. ಏನು ಮಾಡಬೇಕು? ಖರ್ಚು ಕಡಿಮೆ ಮಾಡಬೇಕು. ಖರ್ಚು ಕಡಿಮೆ ಮಾಡಿದ್ರೆ ಮಾತ್ರ ನಾವು ಇವತ್ತು ಕೃಷಿನಲ್ಲಿ ಲಾಭ ಗಳಿಸೋಕ್ಕಾಗುವಂಥದ್ದು. ಮತ್ತು ನಮಗೆ ಜೀವನಕ್ಕೆ ಏನು ಬೇಕೋ ಅದನ್ನು ನಾವೇ ಬೆಳೆಸ್ಕೊಳ್ಬೇಕು. ನಮಗೆ ಏನು ಬೇಕು ಅನ್ನೋದನ್ನ ಕೊಡು ತಗೊಳ್ಳೋ ವ್ಯವಹಾರದಲ್ಲಿ ಇವತ್ತು ಮಾಡಿದ್ರೆ ನಮ್ಮ ರೈತರಿಗೆ ಖಂಡಿತ ಆಗುತ್ತೆ. ಕೊಡು ತಗೊಳ್ಳೋ ವ್ಯವಹಾರದಲ್ಲಿ ಇರಬೇಕು. ಯಾಕೆಂತಂದ್ರೆ ಮೊದಲು ಇವತ್ತು ಪ್ರತಿಯೊಂದನ್ನು ವ್ಯಾಲ್ಯೂ ಅಡಿಷನ್ ಮಾಡ್ಕೊಂಡು ಮಾರಾಟ ಮಾಡ್ತಿದ್ದೀವಿ. ಅದನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ತಂತ್ರಜ್ಞಾನದಲ್ಲಿ ನಾವು ಬಳಸ್ಕೊಳ್ಳೋದ ರೀತಿಯಲ್ಲಿ ನಾವೇ ಲೋಕಲ್ ಮಾರ್ಕೆಟ್ನ ಹುಡುಕೋಬೇಕು. ಮತ್ತು ನಮಗೆ ಲಿಮಿಟ್ ಇರಬೇಕು. ಈಗ ನನ್ನ ಹತ್ರ 100 ಬಾಳೆ ಇದೆ. ಆಕ್ಚುಲಿ ಇದು ನನ್ನ ತಪ್ಪೆ. 100 ಏಲಕ್ಕಿ ಹಾಕೊಳ್ಳೋ ಬದಲು ಅದರಲ್ಲೊಂದು 30 ಹಾಕೊಂಡ್ರೆ ಭಾಳ ಅನುಕೂಲ.
ಪಾಚಬಾಳೆ, ನೇಂದ್ರ ಬಾಳೆ, ಮತ್ತೆ ನಮ್ಮ ಮದರಂಗಿ, ನಮ್ಮ ಪುಟ್ಟ ಬಾಳೆ, ನಮ್ಮ ಬೂದ್ ಬಾಳೆ ಬೇಜಾನಿದೆ, ವೆರೈಟಿ ಇದೆ. ನಮ್ಗೆ ಏನು ಗೊತ್ತಾ, ಜನಗಳು ಟೇಸ್ಟು ಚೇಂಜಸ್. ಮತ್ತೆ ಇನ್ನೊಂದು ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ, ಭೂಮಿನೂ ಅಷ್ಟೇ, ನಮ್ಮ ದೇಶನೂ ಅಷ್ಟೇ, ಪ್ರತಿ ಕಿಲೋಮೀಟರ್ಗೂ ನಮ್ಮ ಕಲ್ಚರ್ ಚೇಂಜ್ ಇದೆ, ನಮ್ಮ ಲ್ಯಾಂಗ್ವೇಜ್ ಚೇಂಜ್ ಇದೆ, ನಮ್ಮ ಊಟ ಉಡುಗೆಗಳು ಚೇಂಜ್ ಇದೆ. ಮಂಡ್ಯದಲ್ಲಿ ತಿನ್ನುವಂಥ ಭಾಷೆ, ಮಾತಾಡೋ ಭಾಷೆ, ಊಟ ತಿನ್ನುವಂಥ ಪದ್ಧತಿ ಚೇಂಜ್ ಇದೆ. ಬೆಂಗಳೂರಿಗೆ ಹೋದ್ರೆ ಚೇಂಜಸ್ ಇದೆ, ಮತ್ತೆ ಹುಬ್ಳಿ ಧಾರವಾಡಕ್ಕೆ ಹೋದ್ರೆ ಚೇಂಜಸ್ ಇದೆ. ಅಲ್ಲಿ ಲೊಕಾಲಿಟಿ ಏನು ತಿನ್ನುತ್ತೆ ಅದನ್ನ ನಾವು ಬೆಳವಣಿಗೆ ಮಾಡಬೇಕು. ಯಾರೋ ಹಿಮಾಲಯದಲ್ಲಿ ಏನೋ ಬೆಳೀತಾರೆ ಸರ್, ಕಾಶ್ಮೀರದಲ್ಲಿ ಆಪಲ್, ಅದನ್ನ ತಗೊಂಬಂದು ನಮ್ಮ ಎದರಲ್ಲಿ ಬೆಳಿತೀವಿ, ನಾವು ದುಡ್ಡು ಮಾಡ್ತೀವಿ ನಾವು, ಅದು ತಪ್ಪು. ನಮ್ಮ ಲೊಕಾಲಿಟಿಗೆ ಜಾಸ್ತಿ ಫೋಕಸ್ ಮಾಡಿ, ಮತ್ತೆ ಉಳುಮೆ ಮಾಡೋದು ನಿಲ್ಲಿಸಿ, ಕಡಿಮೆ ಮಾಡ್ಕೊಳ್ಳಿ. ಉಳುಮೆ ಬೇಕು, ಯಾವುದಕ್ಕೆ ಬೇಕು? ಧಾನ್ಯಗಳು ಬೆಳ್ಕೊಳಕ್ ಬೇಕು, ತರಕಾರಿ ಬೆಳ್ಕೊಳಕ್ಕೆ ಬೇಕು. ಈ ಧಾನ್ಯ ಇದಕ್ಕೆ ಬೇಕು ಅನ್ನೋದ್ರೆ ಚಿಕ್ಕ ಚಿಕ್ಕಂತ ಮೆಟೀರಿಯಲ್ಗಳು ಇದಾವೆ, ಇವತ್ತೆಲ್ಲ ಇದೆ, ಬೇಜಾನು ಬಂದಿದೆ ಮಾರ್ಕೆಟಲ್ಲಿ, ಎಲ್ಲ ಸಿಗುತ್ತೆ. ಹೇಳ್ಬೇಕಾಗಿರೋದು ಏನೂ ಇಲ್ಲ ಸರ್. ನಾವು ಆಕ್ಚುಲಿ ನಾವೇನು ರೈತರಲ್ಲ, ಹೇಳ್ಬೇಕಾಗಿರೋದು ನಾವು ಏನು ಬೇಕಾಗಿಲ್ಲ, ಎಲ್ಲ ಹೇಳ್ಬಿಟ್ಟಿದ್ದಾರೆ, ದೊಡ್ಡವರೆಲ್ಲ ಹೇಳ್ಬಿಟ್ಟಿದ್ದಾರೆ. ಹೇಳಿರೋದನ್ನ ಕೃತಿನಲ್ಲಿ ಅದನ್ನ ಅಳವಡಿಸ್ಕೊಂಡ್ರೆ ಸಾಕು ಸರ್. ನಮ್ಮ ಫಿಲಾಸಫಿ ಬೇಡ ಸರ್, ಇಂಥವರೆಗೂ ನಾವು ಫಿಲಾಸಫಿ ಹೇಳಿದ್ದಾಯ್ತು. ಎಲ್ಲರೂ ಫಿಲಾಸಫಿ, ಇವಾಗ ನಾನು ಹೇಳೋದು ಫಿಲಾಸಫರ್ ಅಂತ ಹೇಳ್ಕೋಬಾರ್ದು. ನಾವು ಅಳವಡಿಸ್ಕೊಂಡ್ಬಿಟ್ರೆ ಭಾಳ ಅನುಕೂಲ ಸರ್. ನಾವು ಇವತ್ತು ಹೇಳ್ತೀವಿ ಅವ್ರ ತೋಟ ಮಾಡಿದ್ರು, ಇವ್ರ ತೋಟ ಮಾಡಿದ್ರು, ಅವ್ರು ಹಂಗಿದ್ದಾರೆ, ಅವ್ರು ಅಷ್ಟು ಮಾಡಿದ್ರು, ಇಷ್ಟು ಮಾಡಿದ್ರು, ಅವೆಲ್ಲ ಬೇಡ. ನಮ್ಮಲ್ಲಿ ಏನು ಮಾಡಿದೀವೋ ಅದು ನಮ್ಮ ನಿಜ. ಇಷ್ಟೇ ಸರ್. 4 ಪದ್ಧತಿ ಇದೆ. ಏನಂದ್ರೆ, ಒಂದು, ಬೀಜಗಳು ನಾವೇ ಉತ್ಪಾದನೆ ಮಾಡ್ಕೋಬೇಕು ಸರ್. ರಾಸಾಯನಿಕ ಗೊಬ್ಬರಗಳ ಅಂಗಡಿಗಳಲ್ಲಿ ನಾವು ಹೋಗ್ಬಾರ್ದು ಸರ್. ಯಾಕಂದ್ರೆ ಅವನು ಹೇಳ್ತಾನೆ, ಅವ್ನು ಹಾಕಿದ ಗೊಬ್ಬರ ಹಾಕು ಅಂತ ಹೇಳ್ತಾನೆ, ಅವ್ನು ಹಾಕಿದ ಬೀಜ ಹಾಕು ಅಂತ ಹೇಳ್ತಾನೆ. ಲಾಸ್ಟ್ಗೆ ಇಳುವರಿ ಬರಲಿಲ್ಲ ಅಂತಂದ್ರೆ ನಿನ್ ತಪ್ಪೋದು, ನಂದೇನಿಲ್ಲ ಅಂತ. ಯಾಕಂದ್ರೆ ದುಡ್ಡು ಹೋಗಿರುತ್ತೆ, ನಾನು ಹೇಳಿದ ಗೊಬ್ಬರ ಹಾಕಿಲ್ಲ ಅಂತ ಅಷ್ಟೇ. ಹಾಗಾಗಿ ಯಾಕೆ ಇನ್ನೊಂದು ಏನಕ್ಕೆ ಅವ್ನು ಹೇಳ್ಬಾರ್ದು ಅಂತಂದ್ರೆ, ಇನ್ನೊಂದು ಏನಂತಂದ್ರೆ, ಇವತ್ತು ನಾವು ಊಟದ ಬಗ್ಗೆ ಮಾತಾಡಿದ್ವಿ, ಕಿಲೋಮೀಟರ್ ಗಟ್ಟಲೆ ಊಟದಲ್ಲಿ ಚೇಂಜಸ್ ಇದೆ ಅಂತ. ಭೂಮಿನೂ ಎವ್ರಿ ಸ್ಕ್ವಯರ್ ಫೀಟ್ಗೂ ಚೇಂಜಸ್ ಇದೆ ಸರ್. ಎವ್ರಿ ಸ್ಕ್ವೇರ್ ಫೀಟ್. ಇವತ್ತು ನಾನು 20 ಕುಂಟೆ ಇದೆ, 20 ಕುಂಟೆನಲ್ಲಿ ನಾನು ತೆಂಗಿನ ಗಿಡಕ್ಕೆ ಭೂಮಿ ತೆಗೆದು ನೋಡಿದ್ದೀನಿ, ಗುಂಡಿ, ನನಗೆ ಅನುಭವ ಇದೆ. ಈ ಗುಂಡಿನಲ್ಲಿ ಸಿಗುವಂಥದ್ದು ತಂಪು ಇನ್ನೊಂದು ಗುಂಡಿಗೆ ಸಿಗಲ್ಲ ಸರ್. ಕೈಯೆಲ್ಲ ಬೊಬ್ಬೆ ಬರುತ್ತೆ, ಕಲ್ಲಿದೆ. ಇನ್ನೊಂದ್ ಕಡೆ ಹೋದ್ರೆ ಕಪ್ಪು ಮಣ್ಣು ಸಿಗುತ್ತೆ, ಇನ್ನೊಂದ್ ಕಡೆ ಹೋದ್ರೆ ಮರಳು ಮಣ್ಣು ಸಿಗುತ್ತೆ, ಇನ್ನೊಂದ್ ಕಡೆ ಹೋದ್ರೆ ಇನ್ನೊಂಥರ ಈ ಕೆರೆ ಮಣ್ಣು ಸಿಗುತ್ತೆ. ಎವ್ರಿ ಸ್ಕ್ವೇರ್ ಫೀಟ್ ಅಲ್ಲಿ ಚೇಂಜಸ್ ಇದೆ ಸರ್ ಮಣ್ಣು. ಇವತ್ತು ನಾವು ಅದನ್ನೆಲ್ಲ ನೋಡ್ಕೊಂಡು ಬೆಳೆನ ಆಧರಿಸ್ಕೊಂಡು ಹೋಗ್ಬೇಕಾಗುತ್ತೆ. ಅದನ್ನ ರೈತರುಗಳು ಅದನ್ನ ಕಾಪಾಡ್ಕೊಂಡ್ರೆ ಬಹಳ ಒಳ್ಳೇದು. ಮತ್ತೆ ಇನ್ನೊಂದು, ಇವತ್ತು ಯೂತ್ಗಳು ಏನಾಗಿದೆ ಅಂತಂದ್ರೆ, ಹೆಣ್ಣಾಗ್ಬೋದು ಗಂಡಾಗ್ಬೋದು, ಏನ್ ಮಾಡ್ತಾರೆ ಕೆಲ್ಸನ ಅದಕ್ಕೆ ಸಪೋರ್ಟರ್ಸ್ ಆಗಿರ್ಬೇಕು ಸರ್. ಸಪೋರ್ಟಿಂಗ್ ಇಲ್ಲ ಅಂತಂದ್ರೆ ಒಂದು ಕೈ ಯಾವತ್ತೂ ಚಪ್ಪಾಳೆ ತಟ್ಟೋದಿಲ್ಲ ಸರ್. ಮನೆಯಲ್ಲಿ ಯಾರೇ ಮಾಡಲಿ, ಮಕ್ಕಳುಗಳು ಇವತ್ತು ಜ್ಞಾನ ಇದೆ, ಮಕ್ಕಳುಗಳಿಗೆ ಇವತ್ತು ಜನತೆಗೆ ಜ್ಞಾನ ಇದೆ, ಅದನ್ನ ಬಳಸ್ಕೋಬೇಕಾದ್ರೆ ಹಿರಿಯರು ಅದಕ್ಕೆ ಗೈಡೆನ್ಸ್ ಕೊಡ್ಬೇಕು. ಮೇಯ್ನ್ ಇಂಪಾರ್ಟೆಂಟು ನಾಲೆಡ್ಜ್. ಯಾವಾಗ ನಿಂತು ನೀರಾಗಬಾರ್ದು, ಹರಿಯೋ ನೀರಾಗಬೇಕು. ಅದಕ್ಕೆ ನಮಗೆ ಮೋಟಿವೇಟರು ಇವರೇನೆ. ಈಗ ಆಕ್ಚುಲಿ ಬೆಂಗಳೂರಿನಲ್ಲಿ ಸೆಂಟ್ರಲ್ ಅಲ್ಲಿ ಬೆಳೆದವರು ಇವರು, ಆದ್ರೆ ಗಿಡದ ಬಗ್ಗೆ ಏನೂ ಗೊತ್ತಿಲ್ಲ. ನಾನು ಒಂದ್ಸತಿ ಬೈದ್ ಬಿಡ್ತೀನಿ, ನಿಮಗೆ ಗೊತ್ತಿಲ್ಲ ಸುಮ್ಮನೆ ಗಿಡಕ್ಕೆ ಅಷ್ಟೊಂದೆಲ್ಲ ಗುಂಡಿ ತೆಗಿಬಾರ್ದು, ಆ ಪಾಕೆಟ್ ಎಷ್ಟಿರುತ್ತೆ ಅಷ್ಟೇ ತೆಗಿಬೇಕು ಅಂತ ಹೇಳ್ತೀನಿ. ಇವ್ರು ಇಲ್ಲ, ಹಾಕು. ಅವ್ರ ಅನುಭವ. ಯಾಕೆಂದ್ರೆ ಬರಗಾಲದಲ್ಲಿ ಏನಾದ್ರೂ ನೀರು ಸಿಕ್ದೇನೆ ಇದ್ದಾಗ ಬೇರೆ ಆಳಕ್ಕೆ ಹೋಗಿದ್ರೆ ಕಾಪಾಡುತ್ತೆ ಎಂದು ಅವ್ರ ಅನುಭವ. ಕೇಳಿ ಸರ್, ಅವರಿಂದನೇ 1-2 ಮಾತು ಕೇಳಿ ಸರ್. ಸತ್ಯ ಅದು. ಇವತ್ತು ಏನ್ ಕಳೆ ಅಂತ ಹೇಳ್ತಾರೆ, ಆ ಕಳೆ ಮೇಲೆ ಇವತ್ತು ಬಿದ್ದಂತ ನೀರು, 1 ಲೋಟ ನೀರು ಎರಚಿದಾಗ ಬೈಲಲ್ಲಿ ಅದು ಹಾಗೆ ಬೀಳುತ್ತೆ. ಅದೇ ನೀವು ಗಿಡ ಮರಗಳು ಇರೋ ಜಾಗದಲ್ಲಿ ನೀರು ಎರಚಿದಾಗ ಅಲ್ಲಿ ನಿಮ್ಗೆ ಹನಿಯಾಗಿ ಸಿಗುತ್ತೆ ವಿನಃ ದಪ್ಪಂತ ಬೀಳಲ್ಲ. ಅವಾಗ ಅದು ಏನಾಗತ್ತೆ, 10 ಗಿಡಕ್ಕೆ ಅದು ಛಿದ್ರ ಆಗತ್ತೆ. ಅದನ್ನ ನಾವು ಕೊಡ್ಬೇಕು. ಅಂದ್ರೆ ಅಲ್ಲೇನ್ ಬೆಳಿಬೇಕು, ಕಳೆ ಅನ್ನೋ ಅಂಶನ ಬೆಳಿಬೇಕು. ಅದೇ ಮೂಲ. ನಾವು ಹಾಕಿರೋ ಬೆಳೆ ಎಲ್ಲ ಮೂಲ, ಆ ಕಳೆ ಮೂಲ. ಆ ಮೂಲನ ಇವತ್ತು ನಾವು ಮರ್ತಿದೀವಿ. ಎಲ್ಲರೂ ಹೇಳಿದ್ದಾರೆ, ಬಹಳಷ್ಟು ಜನ ಹೇಳಿದ್ದಾರೆ, ಕಾಡನ್ನ ನಾವ್ ಯಾರು ಬೆಳೆಸ್ಲಿಲ್ಲ ಅಂತ. ಅದನ್ನ ತಿಳ್ಕೊಬೇಕಷ್ಟೆ. ಕಾಡನ್ನ ಯಾರು ಬೆಳೆಸ್ಲಿಲ್ಲ, ಆದ್ರೂ ಕಾಡು ಸತ್ಯ. ಇವತ್ತು ಎಲ್ಲರೂ ಹೇಳಿದ್ರು ದುಡ್ಡುಗೋಸ್ಕರ ಅದು ಬೆಳೀತಾರೆ, ಇದು ಬೆಳೀತಾರೆ, ಈ ಗಿಡ ಹಾಕ್ಬೇಕು, ಆ ಗಿಡ ಹಾಕ್ಬೇಕು. ನೀವು ತಿನ್ನೋದಕ್ಕೆ ಹಾಕಿ, ಇವತ್ತು ಖುಷಿಯಾಗಿ. ನಾಳೆ ನಿಮಗೆ ಅದು ನಿಮ್ಮನ್ನ ಸಾಕತ್ತೆ, ಅದು ಸಾಕುತ್ತೆ. ಇವತ್ತು 1 ತೆಂಗಿನ ಮರ ಹಾಕಿ ತಿಂತಾ ಇರಿ ಒಂದು ಸೈಟಲ್ಲಿ, 30-40 ಸೈಟಲ್ಲಿ. ಅದೇ ಸೈಟಲ್ಲಿ ನೀವು ಮನೆ ಕಟ್ಕೊಂಡು 4 ತೆಂಗಿನ ಮರ ಹಾಕ್ಬೋದು. ಆಗ ನೋಡಿ, ಆಗ ನಿಮ್ಗೆ ಸಿಗೋವಂಥ ಖುಷಿ ನೋಡಿ, ಮತ್ತೆ ನಿಮ್ಗೆ ಸಿಗ್ತಾ ಇರತಕ್ಕಂಥ ಕಾಯಿನ ಅಂಶಗಳನ್ನ ನೋಡಿ. ಅವಾಗ ನಿಮ್ಗೆ ಆ ಸ್ಫೂರ್ತಿ ಹೇಗ್ ಕೊಡುತ್ತೆ ಅನ್ನೋದು ನೋಡಿ, ನಿಮ್ಮ ಮನ್ಸಲ್ಲಿ ಹೇಗಿರುತ್ತೆ ಅಂತ ಅಷ್ಟೇ. ಕಳೆ ಅನ್ನೋದನ್ನ ಯಾವತ್ತೂ ತೆಗಿಯಕ್ ಹೋಗ್ಬಾರ್ದು, ಕಳೆನ ಯಾವತ್ತೂ ತೆಗಿಯಕ್ ಹೋಗ್ಬಾರ್ದು. ಒಂದು ಹಂತಕ್ಕೆ ಬಂದಾಗ ಎಲ್ಲ ಮರಗಳು ಎದ್ದ ಮೇಲೆ ಅದು ತಾನಾಗೆ ನಶಿಸಿ ಹೋಗುತ್ತೆ. ಇವಾಗ ನಾವು ಒಂದು ಬೆಳವಣಿಗೆ ಆದ್ಮೇಲೆ ನಾವು ಬೆಳೀರಿ ಅಂದ್ರೆ ಬೆಳೆಯಕ್ ಸಾಧ್ಯ ಇಲ್ಲ. ಎಲ್ಲಾರ್ಗೂ ಅದು ಗೊತ್ತಿದೆ. ಅದು ಗೊತ್ತಿದ್ದೂ ಕೂಡ ತಪ್ಪು ಮಾಡ್ತಾ ಇದೀವಿ
ಗೊತ್ತಿದ್ದು ತಪ್ಪು ಮಾಡ್ತಾ ಇರೋದು ಇದು. ಇವಾಗ ನೋಡಿ ಇಲ್ಲಿ ಎಷ್ಟು ತರ ಔಷಧಿ ಹೇಳ್ತಾರೋ ಅಷ್ಟು ಔಷಧಿನೂ ನಮ್ಮ ತೋಟದಲ್ಲಿದೆ. ಅಷ್ಟು ಔಷಧಿನೂ ಇದೆ, ವಿಷ ಇದೆ, ಅಮೃತ ಇದೆ, ಎಲ್ಲವೂ ಇದೆ. ಇವಾಗ ನೀವ್ ಹೇಳಿದ್ರೆ ಇಲ್ಲಿ ಒಳಗಡೆ ಬರ್ಬೇಕಾದ್ರೇನೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಆ ಕಷ್ಟನ ಖುಷಿಯಾಗಿ ನೀವು ಮಾಡಿ, ಅದು ಯಾಕೆ ಏನಾಗುತ್ತೆ ನೋಡೋಣ. ಇವಾಗ ನೋಡಿ, ನಾವು ಇಷ್ಟು ಖುಷಿಯಾಗಿದ್ದೀವಿ, ಬೆಳಗ್ಗೆಯಿಂದ ಎಲ್ಲವನ್ನೂ ನೋಡ್ತೀವಿ, ಎಲ್ಲವನ್ನೂ ಮಾಡ್ತೀವಿ, ಆದ್ರೆ ಮಾತ್ರ ಯಾವುದೇ ಭಯ ಇಲ್ಲ. ಹೊಸ್ದಾಗಿ ಬಂದವ್ರಿಗೆ ಮಾತ್ರ ಭಯ. ಯಾಕೆ ಅಂದ್ರೆ ಅಲ್ಲಿನ ಅನುಭವ ಅವ್ರಿಗೆ ಗೊತ್ತಿರೋದಿಲ್ಲ. ಇಷ್ಟೇ ಡಿಫ್ರೆನ್ಸ್. ಅಲ್ಲಿನ ಅನುಭವ 4 ದಿನ ನಾವೆಲ್ಲರೂ ಓಡಾಡಿದಾಗ, ಓ ಇದು ಇಲ್ಲಿದೆ, ಇದು ಇಲ್ಲಿದೆ, ಇಲ್ಲಿದೆ, ಅವಾಗ ಅವರು ಖುಷಿಯಾಗಿ ಬರ್ತಾರೆ. ಇಷ್ಟೇ ಡಿಫ್ರೆನ್ಸ್. ನೋಡಿದ್ರಲ್ಲ ರೈತ ಮಿತ್ರ, ಇಲ್ಲಿವರೆಗೂ ಹೇಗಿತ್ತು ಅಂತ. ಈ ಕಳೆ ಸಾಮ್ರಾಜ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಇದನ್ನ. ಸೊ ಪ್ರತಿಯೊಂದು ಗಿಡನು ತುಂಬಾನೇ ಖುಷಿಯಾಗಿ, ತುಂಬಾನೇ ಫಲವತ್ತತೆ ಆಗಿದೆ. ಖಂಡಿತವಾಗಿ ನಿಮ್ಗೆ ನೋಡಿದ್ರೆ ಅನ್ಸ್ಬೋದು ಇದು ಬೆಳೆಯಲ್ಲ, ಅದು ಇದು ಅಂತ ಎಲ್ಲಾರು ಹೇಳ್ತಾರೆ. ಇಲ್ಲಿ ನೋಡಿ, ನಿಮ್ಗೆ ಪ್ರತ್ಯಕ್ಷವಾದ ಒಂದಷ್ಟು ಸಾಕ್ಷಿಗಳನ್ನ ತೋರಿಸಿದೀವಿ. ಎಷ್ಟೇ ಕಳೆ ಇದ್ರು ಬರೋ ಗಿಡ ಬರೋದ್ನ ನಿಂತಿಲ್ಲ, ನೋಡ್ಬೋದು ನೀವು ಇಲ್ಲಿ. ಓಕೆ, ಎಲ್ಲಾ ಕಡೆ ಪ್ರತಿಯೊಂದಕ್ಕೂ ಒಂದಷ್ಟು ಸಾಕ್ಷಿನ ತೋರಿಸಿದೀವಿ ಇಲ್ಲಿ. ಸೊ ಇನ್ ಮುಂದಕ್ಕೇನಿದ್ರು ನಾವು ಯೋಚನೆ ಮಾಡ್ಬೇಕು, ರಾಸಾಯನಿಕ ಬೇಕಾ ಅಥವಾ ನಮಗೆ ಖುಷಿ ಬೇಕಾ ಅಂತ. ಸೊ ಇನ್ನೇನೇ ಇದ್ರು ಎಲ್ಲ ನಿಮ್ ಕೈಯಲ್ಲಿದೆ. ಈ 2 ಮಾತು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ಸೀರೀಸ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಯಾರ್ಯಾರು ಮೊದಲನೇ 2ನೇ ಪಾರ್ಟ್ ನೋಡಿಲ್ಲ, ದಯವಿಟ್ಟು ಇದೇ ವಿಡಿಯೋದಲ್ಲಿ ಅದರದ್ದು ಲಿಂಕ್ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ದಯವಿಟ್ಟು ಅದನ್ನ ನೋಡಿ, ಮೊದಲನೇದು 2ನೇ ಪಾರ್ಟ್ಸ್ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು. ನಾನು ನಿಮ್ಮ ಕೃಷಿಕ ಕೇಶವ್, ಧನ್ಯವಾದಗಳು, ಶುಭ ದಿನ. ಇದೇ ತರದ ಇನ್ನೊಂದಷ್ಟು ರಿಯಾಲಿಟಿ ಇರುವಂತ ವಿಡಿಯೋಸ್ನ ತಗೊಂಡು ನಿಮ್ ಮುಂದೆ ಬರ್ತೀನಿ. ಧನ್ಯವಾದಗಳು, ಶುಭ ದಿನ.